Hello students, I welcome you all to this class. So today we shall discuss the short story The Night Train at Deoli, written by one of the famous writers Ruskin Bond. Okay, so ಮೊದಲಿಗೆ ನಾವು ರೈಟರ್ ಬಗ್ಗೆ ತಿಳ್ಕೊಳ್ಳೋಣ. Intangible author. Ruskin Bond was born on 19 May 1934 in Kasoli, Himachal Pradesh. ಓಕೆ, ಇವ್ರು ಎಲ್ಲಿ ಹುಟ್ಟಿದ್ರಪ್ಪ ಅಂತಂದ್ರೆ ಹಿಮಾಚಲ್ ಪ್ರದೇಶನ ಕಸೋಲಿ ಎಂಬ ಒಂದು ಪ್ಲೇಸ್ನಲ್ಲಿ, ಒಂದು ಸ್ಥಳದಲ್ಲಿ. ಓಕೆ, 19th May 1934 ಹುಟ್ಟಿದ್ದು ದಿನಾಂಕ. ಸೊ ಹಿ ವಾಸ್ ದ ಸನ್ ಆಫ್ ಎಡಿತ್ ಕ್ಲಾರ್ಕ್ ಆ್ಯಂಡ್ ಆಬ್ರಿ ಬಾಂಡ್. ಓಕೆ, his parents separated during his childhood. ಸೊ ಈಗ ಚೈಲ್ಡ್ಹುಡ್ಡಲ್ಲಿನೇ ಇವ್ರ ಪೇರೆಂಟ್ಸ್ ಸಪ್ರೇಟ್ ಆಗ್ತಾರೆ. ಓಕೆ, ಅಂದರೆ ವಿವಾಹ ವಿಚ್ಛೇದನಗೊಂಡು ಇವರು ಸಪ್ರೇಟ್ ಆಗ್ತಾರೆ. ಆಫ್ಟರ್ ಲೂಸಿಂಗ್ ಹಿಸ್ ಫಾದರ್ ಹಿ ಮೂವ್ ಟು ದೇಹರಾದೂನ್ ವೇರ್ ಹಿಸ್ ಗ್ರ್ಯಾಂಡ್ ಮದರ್ ರೇಸ್ಡ್ ಹಿಮ್. ಓಕೆ, ಇವ್ರ ತಂದೆಯನ್ನು ಕಳ್ಕೊಂಡ ನಂತರ ಏನಾಯ್ತಪ್ಪ ಅಂತಂದರೆ ಇವ್ರು ಎಲ್ಲಿ ಹೋಗ್ತಾರೆ? ದೇಹರಾದೂನ್ಗೆ ಹೋಗ್ತಾರೆ. ಓಕೆ, ಸೊ ಅಲ್ಲಿ ಯಾರು ಒಂದು ಆರೈಕೆಯಲ್ಲಿ ಇವ್ರು ಬೆಳಿತಾರಪ್ಪ ಅಂತಂದ್ರೆ ಇವರ ಗ್ರ್ಯಾಂಡ್ ಮದರ್ ಆರೈಕೆಯಲ್ಲಿ, ಅಥವಾ ಈ ಗ್ರ್ಯಾಂಡ್ ಮದರ್ ಇವ್ರನ್ನ ಬೆಳೆಸ್ತಾರೆ. ಹಿ ರಿಸೀವ್ಡ್ ಹಿಸ್ ಅರ್ಲಿ ಎಜುಕೇಷನ್ from the Bishop Cotton School in Shimla. It is one of the famous schools in India. Okay, ಈ ಬಿಷಪ್ಸ್ ಕಾಟನ್ ಸ್ಕೂಲ್ ಆಗಲಿ, ರ್ಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಲಿ, ಇವೆಲ್ಲ ಫೇಮಸ್ ಸ್ಕೂಲ್ಸ್. ಓಕೆ, ಇನ್ನೊಂದು ಡೂನ್ ಸ್ಕೂಲ್ ಅಂತೆಲ್ಲ ಬರ್ತಾವೆ. ಸೊ ಇಲ್ಲೆಲ್ಲ ಈ ಡೆಹ್ರಾಡೂನಲ್ಲಿ ಇಂಥ ಇಂಪಾರ್ಟೆಂಟ್, ಆಮೇಲೆ ಭಾಳ ಇಂಟರ್ನ್ಯಾಷನಲ್ ಲೆವೆಲಿನ ಒಂದು ಸ್ಕೂಲ್ಸ್ ಭಾಳ ಹೇರಳವಾಗಿ ಸಿಗ್ತಾವಲ್ಲಿ. ಒನ್ ಆಫ್ ದಿ ಬೆಸ್ಟ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ಗಳವು. ಓಕೆ, ಸೊ ದೆನ್ during his school years, he won several writing competitions, including the Haley Literature Prize and the Irwin Divinity Prize. ಸೊ ಹಲವಾರು ಪ್ರಶಸ್ತಿಗಳನ್ನು ಇವರು ತಮ್ಮ ಸ್ಕೂಲ್ನಲ್ಲಿದ್ದಾಗ ಅವಾಗೇ ಇವರು ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ರು. ಓಕೆ, ಇವರ ಬರಹದ ಒಂದು ಉತ್ತಮ ಬರವಣಿಗೆಯ ಶೈಲಿಯಿಂದಾಗಿ. ಓಕೆ, ದೆನ್ ಇನ್ 1952 he completed his graduation and moved to England. ಓಕೆ, 1952ರಲ್ಲಿ ಇವರ ಒಂದು ಡಿಗ್ರಿಯನ್ನು ಇವರು ಮುಗಿಸಿ ಎಲ್ಲಿ ಹೋಗ್ತಾರಪ್ಪ ಅಂದರೆ ಇಂಗ್ಲೆಂಡಿಗೆ ಹೋಗ್ತಾರೆ. ಈಸ್ ಒನ್ ಆಫ್ ಇಂಡಿಯಾಸ್ ಮೋಸ್ಟ್ ಪ್ರಾಲಿಫಿಕ್ ರೈಟರ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆ, ಸೊ ಭಾರತ ದೇಶದಲ್ಲೇ ಇವರು ಇಂಗ್ಲೀಷ್ ಭಾಷೆಯಲ್ಲಿ ಬರೆಯುವ ಕೆಲವು ಮೋಸ್ಟ್ ಇಂಪಾರ್ಟೆಂಟ್ ಹಾಗೂ ಭಾಳ ಪ್ರಾಲಿಫಿಕ್ ರೈಟರ್ಸ್ಗಳಲ್ಲಿ ಇವರು ಕೂಡ ಒಬ್ಬರು. ಓಕೆ, ಹಿ ಹ್ಯಾಸ್ ಆಥರ್ಡ್ ಮೆನಿ ಇನ್ಸ್ಪೈರಿಂಗ್ ಚಿಲ್ಡ್ರನ್ ಸ್ಟೋರೀಸ್. ಹಿ ಈಸ್ ಅ ಮಾಸ್ಟರ್ ಸ್ಟೋರಿ ಟೆಲ್ಲರ್ ಆಫ್ ಕಾಂಟೆಂಪ್ರರಿ ಲೈಫ್. ಓಕೆ, ಸೊ ಮಕ್ಕಳಿಗೋಸ್ಕರ ಭಾಳ ಚೆನ್ನಾಗಿ ಕಥೆಗಳನ್ನು ಬರೆದಾರೆ. ಆಮೇಲೆ ಇವರೊಬ್ಬ ಫೇಮಸ್ ಎಕ್ಸ್ಪರ್ಟ್ ಸ್ಟೋರಿ ಟೆಲ್ಲರ್. ಓಕೆ, ಹಿ ಹ್ಯಾಸ್ ಬೀನ್ ರೈಟಿಂಗ್ ನಾವೆಲ್ಸ್, ಪೋಯಮ್ಸ್, ಎಸ್ಸೇಸ್ ಆ್ಯಂಡ್ ಕೌಂಟ್ಲೆಸ್ ಶಾರ್ಟ್ ಸ್ಟೋರೀಸ್ ಸಿನ್ಸ್ ದ 1950s. 1950ರಿಂದನೇ ಇವರು ಹಲವಾರು ಕಾದಂಬರಿಗಳನ್ನು ಬರೆದಾರ, ಕವಿತೆಗಳನ್ನು ಬರೆದಾರ, ಪ್ರಬಂಧಗಳನ್ನು ಬರೆದಾರ. ಓಕೆ, ಆಮೇಲೆ ಹಲವಾರು ಶಾರ್ಟ್ ಸ್ಟೋರೀಸ್ಗಳನ್ನು ಅಥವಾ ಸಣ್ಣ ಕಥೆಗಳನ್ನು ಭಾಳ ಚೆನ್ನಾಗಿ ಇವರು ಬರೆದಿದ್ದಾರೆ. ಈ ಒನ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಫಾರ್ ಈಸ್ ಕಾಂಟ್ರಿಬ್ಯೂಷನ್ ಟು ಇಂಗ್ಲೀಷ್ ಲಿಟ್ರೇಚರ್. ಓಕೆ, ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇದು ಒಂದು ಅತ್ಯುನ್ನತ ಪ್ರಶಸ್ತಿ ನಮ್ಮ ದೇಶದಲ್ಲಿ ಸಾಹಿತ್ಯಕ್ಕೋಸ್ಕರ ನೀಡುವಂಥದ್ದು. ಇದನ್ನು ಇವರಿಗೆ ಸರ್ಕಾರ ಕೊಟ್ಟಿದೆ ಕೂಡ. ಓಕೆ, ಸೊ ನಾವು ವಾಟ್ ಈಸ್ ದ ಲೆಸನ್ ಅಬೌಟ್ ice breaking? The night train at Deoli is one of the experiences of author's train journey. ಸೊ ಇಲ್ಲಿ ರೈಟ್ರು ಏನು ಮಾಡೋದಪ್ಪ ಅಂದ್ರೆ ಒಂದು ದಿವಸ ಟ್ರೈನಲ್ಲಿ ಹೋಗ್ತಿರ್ಬೇಕಾದಾಗ ಇವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ, ಒಂದು ಅನುಭವ. ಓಕೆ, ಒಂದು ಘಟನೆ ಇವ್ರ ಜೀವನದಲ್ಲಿ, ಅದರ ಬಗ್ಗೆ ಇದ್ದಂಥ ಸ್ಟೋರಿ ಇದು. ದ ಸ್ಟೋರಿ ಈಸ್ ಅಬೌಟ್ ಇನ್ಫ್ಯಾಚುಯೇಷನ್ ಆಫ್ ಯೂತ್. ಓಕೆ, ಸೊ ಇವ್ರು ತಾರುಣ್ಯಾವಸ್ಥೆಯಲ್ಲಿ ಕಾಮನ್ ಆಗಿದ್ದಂಥ ಈ ಒಂದು ಇನ್ಫ್ಯಾಚುಯೇಷನ್, ಇದು ಏನು ವ್ಯಾಮೋಹ ಇರ್ತದಲ್ಲ, ಆ ವ್ಯಾಮೋಹದ ಬಗ್ಗೆ ಈ ಸ್ಟೋರಿಯಲ್ಲಿ ನಾವು ಕಾಣ್ಬೋದು. ಇವರಿಗೆ ಆದಂಥ ಒಂದು ಇನ್ಫ್ಯಾಚುಯೇಷನ್. ನೆಕ್ಸ್ಟ್, ಇಟ್ ಎಕ್ಸ್ಪ್ರೆಸಸ್ ದಿ ನ್ಯಾರೇಟರ್ಸ್ ಲವ್ ಫಾರ್ ಅ ಪುವರ್ ಬಾಸ್ಕೆಟ್ ಸೆಲ್ಲರ್ ಹೂಮ್ ಹಿ ಮೀಟ್ಸ್ ಅಟ್ ಅ ಸ್ಮಾಲ್ ಸ್ಟೇಷನ್ ವೈಲ್ ಟ್ರಾವೆಲಿಂಗ್ ಟು ದೇಹರಾದೂನ್. ಸೊ ದೇಹರಾದೂನಿಗೆ ಹೋಗ್ತಿರ್ಬೇಕಾದಾಗ ಇವರಿಗೆ ಈ ಒಂದು ನ್ಯಾರೇಟರ್ಗೆ ಅಥವಾ ಈ ರೈಟ್ರಿಗೆ ಏನಾಗ್ತದಪ್ಪ ಅಂತಂದ್ರೆ, ಆ ಒಂದು ಸ್ಮಾಲ್ ಸ್ಟೇಷನ್, ಓಕೆ, ಒಂದು ಪ್ಲ್ಯಾಟ್ಫಾರ್ಮಲ್ಲೇ ಅಡ್ಡಾಡ್ತಿರುವಂಥ ಒಂದು ಪುವರ್ ಬಾಸ್ಕೆಟ್ ಸೆಲ್ಲರ್, ಒಂದು ಹುಡುಗಿ ಭಾಳ ಪುವರ್ ಇರ್ತಾಳೆ, ಅವ್ರು ಬಾಸ್ಕೆಟ್ಗಳನ್ನು ಮಾರ್ತಿರ್ತಾಳೆ. ಸೊ ಅವಳ ಒಂದು ಇವರಿಗೆ ಪರಿಚಯನೂ ಆಗ್ತದೆ. ಅವಳನ್ನು ನೋಡಿ ಇವ್ರು ಭಾಳ ವ್ಯಾಮೋಹಗೊಳ್ತಾರೆ. ಓಕೆ, ದೆನ್ ದ ಗರ್ಲ್ ರಿಮೈನ್ಸ್ ಇನ್ ಹಿಸ್ ಮೆಮರಿ ಎವರ್ ಆಫ್ಟರ್. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿರ್ತದಪ್ಪ ಅಂದ್ರೆ, ಇವನ ಮೆಮರಿಯಲ್ಲಿ ಯಾವತ್ತೂ ಅವಳು ಉಳಿತಾಳೆ, ಯಾವತ್ತೂ ಇವರ ಒಂದು ಮನಸ್ಸಿನಲ್ಲಿ ಅವಳು ಯಾವತ್ತೂ ಆ ಒಂದು ಹುಡುಗಿ ಉಳಿದು ಬಿಡ್ತಾಳೆ. Then it is narrated in first person. The story reminds us of the days of past. The childhood and youthful days were full of innocence. ಓಕೆ, ಅಂದ್ರೆ ತಾರುಣ್ಯದ ಜೀವನ ಹೆಂಗಿರ್ತದೆ, ಎಷ್ಟು ಸುಲಭವಾಗಿ ನಾವು ವ್ಯಾಮೋಹಕ್ಕೊಳಗಾಗ್ತೀವಿ, ಎಷ್ಟು ಸುಲಭವಾಗಿ ನಾವು ಇನ್ನೊಬ್ಬರನ್ನ ಇಷ್ಟಪಡ್ತೀವಿ ಅನ್ನೋದನ್ನು ಹೈಲೈಟ್ ಮಾಡ್ತದೆ. ರಸ್ಕಿನ್ ಬಾಂಡ್ಸ್ narration creates a beautiful picture in the mind of the readers. The central theme of the story is youthful love and longing for childhood days. Okay, so let us begin the lesson now.
ಇಲ್ಲಿ ನೋಡ್ರಿ, please follow me in the text. When I was at college, I used to spend my summer vacations in Dehra at my grandmother's place. ಸೊ ಇವನು ಅಂದರೆ ರೈಟರ್, ಇವರು ಕಾಲೇಜ್ನಲ್ಲಿದ್ದಾಗ, ಕಾಲೇಜಲ್ಲಿ ಕಲಿತಿರ್ಬೇಕಾದಾಗ ಇವರು ಸಮ್ಮರ್ ವೆಕೇಷನ್ಸ್ ಅಂದರೆ ಬೇಸಿಗೆ ರಜೆಗಳನ್ನು ಇವ್ರು ಎಲ್ಲಿ ಕಳೀತಿದ್ರಪ್ಪ ಅಂದರೆ ದೇಹರಾದೂನಲ್ಲಿ. ಇನ್ ಶಾರ್ಟ್ ದೇಹರಾ. ಓಕೆ, ಇವರ ಒಂದು ಅಜ್ಜಿಯ ಒಂದು ಪ್ಲೇಸ್ ಆಗಿತ್ತು. ಆ ದೇಹರಾದೂನಲ್ಲಿ ಇವರು ಏನು ಮಾಡ್ತಿದ್ರಪ್ಪ ಅಂದರೆ ತಮ್ಮ ಬೇಸಿಗೆ ರಜೆಗಳನ್ನು ಕಳೀತಾ ಇದ್ರು. ಐ ವುಡ್ ಲೀವ್ ದ ಪ್ಲೇನ್ಸ್ ಅರ್ಲಿ ಇನ್ ಮೇ ಆ್ಯಂಡ್ ರಿಟರ್ನ್ ಲೇಟ್ ಇನ್ ಜುಲೈ. ಅಂದರೆ ಇವರು ಬೇಸಿಗೆ ರಜೆ ಸ್ಟಾರ್ಟ್ ಆದ ತಕ್ಷಣ, ಓಕೆ, ಅಂದರೆ ಮೇ ತಿಂಗಳು ಸ್ಟಾರ್ಟ್ ಆದ ತಕ್ಷಣ ಇವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಡೆಹ್ರಾಡೂನ್ಗೆ ಬರ್ತಿದ್ರು, ಮತ್ತು ವಾಪಸ್ ಯಾವಾಗ ಬರೋದಪ್ಪ ಅಂದರೆ ಜುಲೈ ತಿಂಗಳಲ್ಲಿ. ಸೊ Deoli was a small station about 30 miles from Dehra. It marked the beginning of the heavy jungles of the Indian Terai. ಸೊ ಇಂಡಿಯನ್ ತೆರಾಯಿ ಪ್ರದೇಶಗಳು ಏನದಲ್ಲ, ಅಲ್ಲಿ ಏನು ಭಾಳ ಡೆನ್ಸ್ ಜಂಗಲ್ಸ್ ಏನದಾವು, ಅದು ಹೆವಿ ಜಂಗಲ್ಸ್ ಏನದಾವು, ದಟ್ಟವಾದ ಕಾಡುಗಳೇನದಾವು, ಅದು ಅಲ್ಲಿ ಆರಂಭಗೊಳ್ತಿತ್ತು. ಸೊ ಎಲ್ಲಿಪ್ಪ ಅಂತಂದ್ರೆ Deoli ಒಂದು ಸ್ಮಾಲ್ ಸ್ಟೇಷನ್, ದೇಹರಾದೂನಿಂದ ಒಂದು 30 ಮೈಲಿಗಳ ದೂರದಲ್ಲಿದ್ದಂಥ ಒಂದು ಪ್ಲೇಸ್ ಅದು. ಯಾವುದು? Deoli. ಓಕೆ, ಇಟ್ ವಾಸ್ ಅ ವೆರಿ ಸ್ಮಾಲ್ ಸ್ಟೇಷನ್. ಸೊ ಯು ಗಾಟ್ ದಿ idea in the first paragraph. So next, the train would reach Deoli at about 5 in the morning, when the station would be dimly lit with electric bulbs and oil lamps, and the jungle across the railway tracks would just be visible in the faint light of dawn. ಸೊ ಟ್ರೈನ್ ಯಾವಾಗ ರೀಚ್ ಆಗ್ತಿತ್ತಪ್ಪ Deoliಗೆ ಅಂದ್ರೆ ಬೆಳಗ್ಗೆ 5 ಗಂಟೆ ಹೊತ್ತಿಗೆ ಏನಾಗ್ತಿತ್ತಪ್ಪ ಅಂದರೆ ಟ್ರೈನು ರೀಚ್ ಆಗ್ತಿತ್ತು. ಓಕೆ, ಸೊ ಟ್ರೈನ್ ರೀಚ್ ಆಗ್ತಿತ್ತು. ಇನ್ನೂ ನಮಗೆ ಅಲ್ಲಿ ಏನಾಗ್ತಿತ್ತಪ್ಪ, ಏನು ನೋಡೋಕೆ ಸಿಗ್ತಿತ್ತಪ್ಪ ಅಂದರೆ ನಸುಕಿನ ಟೈಮ್ ಸಿಗ್ತಿತ್ತು. ನಸುಕಿನ ಒಂದು ಬೆಳಗಿನ ಜಾವ, ನಸುಕಿನ ಸಮಯದಲ್ಲಿ ಹೋಗಿರ್ತಿದ್ರು. ಸೊ ಇನ್ನೂ ಲೈಟ್ ಬಲ್ಬ್ಸ್ ಇನ್ನೂ ಉರಿತಾ ಇರ್ತಾವೆ. ಓಕೆ, ಅಂಥ ಒಂದು ಸಿಚುವೇಷನಲ್ಲಿ, ಅಂಥ ಒಂದು ಸಮಯದಲ್ಲಿ ಟ್ರೈನು ರೀಚ್ ಆಗ್ತದೆ. Deoli had only lone platform, an office for the station master and a waiting room. ಹೆಂಗಿತ್ತಪ್ಪ ಅಂತಂದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್, ಫಾರ್ ಎಕ್ಸಾಂಪಲ್ ನೀವು ನೆನಪಿಸ್ಕೋಬೋದು, ನಿಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿದ್ದಂಥ ಕೆಲವು ರೈಲ್ವೆ ಪ್ಲ್ಯಾಟ್ಫಾರ್ಮ್ಸ್ ಇರ್ತದಲ್ಲ, ಕೇವಲ ಒಂದು ಸ್ಮಾಲ್ ಲೋನ್ ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಆಮೇಲೆ ಸ್ಟೇಷನ್ ಮಾಸ್ಟರ್ಗೋಸ್ಕರ ಅಲ್ಲಿ ಒಂದು ಆಫೀಸ್ ಇತ್ತು, ಆಮೇಲೆ ಒಂದು ವೇಟಿಂಗ್ ರೂಮ್ ಇತ್ತು. ಇಷ್ಟೇ, ದೊಡ್ಡ ರೈಲ್ವೆ ಸ್ಟೇಷನ್ ಏನಲ್ಲದು. ಓಕೆ, ದೆನ್ ದಿ ಪ್ಲ್ಯಾಟ್ಫಾರ್ಮ್ ಬೋಸ್ಟೆಡ್ ಅ ಟೀ ಸ್ಟಾಲ್, ಅ ಫ್ರೂಟ್ ವೆಂಡರ್ ಆ್ಯಂಡ್ ಅ ಫ್ಯೂ ಸ್ಟ್ರೇ ಡಾಗ್ಸ್. ಸೊ ವಾಟ್ was present in that platform, ಅಲ್ಲಿ ಏನಿತ್ತಪ್ಪ ಅಂತಂದ್ರೆ there was a tea stall. ಓಕೆ, ಅಲ್ಲೊಂದು ಟೀ ಸ್ಟಾಲ್ ಇತ್ತು, ಆ್ಯಂಡ್ ದೆನ್ ಅ ಫ್ರೂಟ್ ವೆಂಡರ್, ಒಬ್ಬ ಹಣ್ಣು ಮಾರೋನು. ಓಕೆ, ದೆನ್ ಆ್ಯಂಡ್ ಅ ಫ್ಯೂ ಸ್ಟ್ರೇ ಡಾಗ್ಸ್, ಅಂದರೆ ಅಲ್ಲಿ ಕೆಲವು ಬೀದಿ ನಾಯಿಗಳು ಅಡ್ಡಾಡ್ತಾ ಇದ್ವು. ಓಕೆ, ದೇರ್ ವಾಸ್ ಸಮ್ ಫ್ಯೂ ಸ್ಟ್ರೇ ಡಾಗ್ಸ್, ನಾಟ್ ಮಚ್ ಎಲ್ಸ್, ಬಿಕಾಸ್ ದ ಟ್ರೈನ್ ಸ್ಟಾಪ್ ದೇರ್ ಫಾರ್ ಓನ್ಲಿ 10 minutes ಬಿಫೋರ್ ರಶಿಂಗ್ ಆನ್ ಇನ್ ಟು ದ ಫಾರೆಸ್ಟ್ಸ್. ಸೊ ಅಲ್ಲಿ ಜಾಸ್ತಿ ಏನಿರಲಿಲ್ಲ. ಸೊ ಹಾಗಾಗಿ ಏನಾಗ್ತಿತ್ತಪ್ಪ ಅಂತಂದ್ರೆ ಟ್ರೈನು ಕೂಡ ಅಲ್ಲಿ ಕೇವಲ 10 ನಿಮಿಷ ನಿಲ್ತಿತ್ತು. ಅದಾದಮೇಲೆ ಅದು ಏನಾಗ್ತಿತ್ತಪ್ಪ, ದಟ್ಟ ಅಡವಿಯಲ್ಲಿ ಅಥವಾ ಕಾಡಲ್ಲಿ ಟ್ರೈನು ಹೋಗ್ತಿತ್ತು. ಸೊ ಮುಂದೇನಾಗ್ತದೆ, ವೈ ಇಟ್ ಸ್ಟಾಪ್ಡ್ ಎಟ್ Deoli ಐ ಡೋಂಟ್ ನೋ. ಅಂದರೆ ದಿ ರೈಟರ್ ಡಿಡಂಟ್ ಆ್ಯಕ್ಚುಲಿ ನೋ ದ ರೀಸನ್ ಬಿಹೈಂಡ್ ದ ಟ್ರೈನ್ಸ್ ಸ್ಟಾಪಿಂಗ್ ದೇರ್. ಅಂದ್ರೆ Deoliಯಲ್ಲಿ ಯಾಕೆ ಟ್ರೈನ್ ಸ್ಟಾಪ್ ಆಗ್ತಿತ್ತು ಅದು ರೈಟರ್ ಗೊತ್ತಿಲ್ಲ. ನಥಿಂಗ್ ಎವರ್ ಹ್ಯಾಪನ್ ದೇರ್. ಅಲ್ಲಿ ಏನೂ ಆಗ್ತಾನೂ ಇರಲಿಲ್ಲ. ಓಕೆ, ಅಲ್ಲೇನೂ ಆಗ್ತಿರ್ಲಿಲ್ಲ. ಸೊ ಏನೂ ನಡೀತಾನೂ ಇರಲಿಲ್ಲ. ನೋಬಡಿ ಗಾಟ್ ಆಫ್ ದ ಟ್ರೈನ್ ಆ್ಯಂಡ್ ನೋಬಡಿ ಗಾಟ್ ಇನ್. ಸೊ ಅಂಥ ಒಂದು ಸಣ್ಣ ಪ್ಲ್ಯಾಟ್ಫಾರ್ಮ್ ಹತ್ರ ಟ್ರೈನ್ ಬಂದು ನಿಂತಾಗ ಯಾರೂ ಅಲ್ಲಿ ಇಳಿತಿರ್ಲಿಲ್ಲ, ಯಾರೂ ಟ್ರೈನ್ ಕೂಡ ಹತ್ತಿರಲಿಲ್ಲ. ಸೊ ಯಾಕೆ ನಿಲ್ತಿತ್ತಪ್ಪ ಟ್ರೈನ್ ಅನ್ನೋದು ಇವ್ರಿಗೂ ಇನ್ನೂ ಗೊತ್ತಿಲ್ಲ. ಸೊ ದೇರ್ ವರ್ ನೆವರ್ ಎನಿ ಕೂಲೀಸ್ ಆನ್ ದ ಪ್ಲ್ಯಾಟ್ಫಾರ್ಮ್. ಸೊ ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಏನಾಗ್ತಿತ್ತಪ್ಪ ಅಂತಂದ್ರೆ ಯಾರೂ ಕೂಲಿಗಳು ಸಿಗ್ತಾ ಇರಲಿಲ್ಲ ಅಲ್ಲಿ. ಓಕೆ, ಆ ರೈಲು ನಿಲ್ದಾಣದ ಜಗಲಿ ಏನಂತೀವಲ್ಲ ನಾವು ಪ್ಲ್ಯಾಟ್ಫಾರ್ಮ್ಲಿ, ಅಲ್ಲಿ ಯಾರೂ ಕೂಲಿಗಳು ಇಲ್ಲ ಸಾಮಾನು ಎತ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ. ಓಕೆ, ಸೊ ಅಲ್ಲಿ ಏನೂ ಇರ್ತಿದ್ದಿಲ್ಲ. ಬಟ್ ದ ಟ್ರೈನ್ ವುಡ್ ಹಾಲ್ಟ್ ದೇರ್ ಅ ಫುಲ್ 10 minutes. ಅಂದ್ರೆ ಇಂತಲ್ಲಿ ಏನೂ ಇಲ್ಲಪ್ಪ ಅಂದ್ರೂ ಕೂಡ ಟ್ರೈನ್ ಏನು ಮಾಡ್ತಿತ್ತಪ್ಪ ಅಂದ್ರೆ 10 ನಿಮಿಷ ಅಲ್ಲಿ ವೇಟ್ ಮಾಡ್ತಿತ್ತು. ಓಕೆ, ಅಂದರೆ ಸ್ಟಾಪ್ ಮಾಡ್ತಿತ್ತು. ದೆನ್ ಅ ಬೆಲ್ ವುಡ್ ಸೌಂಡ್. ಓಕೆ, 10 ನಿಮಿಷ ಆದಮೇಲೆ ಒಂದು ಬೆಲ್ ಬಾರಿಸ್ತಿದ್ರು. ದ ಗಾರ್ಡ್ ವುಡ್ ಬ್ಲೋ ಹಿಸ್ ವಿಸಲ್. ಓಕೆ, ಸೀಟಿ ಹೊಡಿತಿದ್ದವನು. ಓಕೆ, ಒಂದು ವಿಸಲನ್ನು ಬಾರಿಸ್ತಾ ಇದ್ದ. ಆ್ಯಂಡ್ ಪ್ರೆಸೆಂಟ್ಲಿ Deoli ವುಡ್ ಬಿ ಲೆಫ್ಟ್ ಬಿಹೈಂಡ್ ಆ್ಯಂಡ್ ಫಾರ್ಗಾಟ್. ಆ ಗಾರ್ಡು ವಿಸಲ್ ಹೊಡೆದಾಗ, ಸೀಟಿಯನ್ನು ಹೊಡೆದಾಗ ಏನಾಗ್ತಿತ್ತಪ್ಪ ಅಂತಂದ್ರೆ ಟ್ರೈನು ಮುಂದಕ್ಕೆ ಹೋಗ್ತಿತ್ತು. ಓಕೆ, ಐ ಯೂಸ್ ಟು ವಂಡರ್ ವಾಟ್ ಹ್ಯಾಪನ್ ಇನ್ Deoli ಬಿಹೈಂಡ್ ದ ಸ್ಟೇಷನ್ ವಾಲ್ಸ್. ಸೊ ಆ ಒಂದು ರೈಲ್ವೆ ಬಂದು Deoli ಸ್ಟೇಷನಲ್ಲಿ ನಿಂತಾಗ ಏನು ಮಾಡ್ತಿದ್ರು ಇವರು ರೈಟರ್ಸ್, ಅಬ್ಸರ್ವ್ ಮಾಡ್ತಿದ್ರು. ಸುತ್ತಮುತ್ತ ಪ್ಲೇಸ್ಗಳನ್ನ ಅಬ್ಸರ್ವ್ ಮಾಡಿ ಯೋಚನೆ ಮಾಡ್ತಿದ್ರು, ಇಲ್ಲಿ ಏನು ನಡೀತಿರ್ಬೋದಪ್ಪ, ಸುತ್ತಮುತ್ತ ಎಲ್ಲ ಕಡೆ ಕಾಡದ. ಸೊ ಟ್ರೈನು ಸ್ಟೇಷನ್ನು ಕೂಡ ಇಷ್ಟು ಸಣ್ಣದೈತಿ, ಯಾಕಲ್ಲಿ ಈ ಟ್ರೈನ್ ಯಾಕೆ ನಿಲ್ತದೋ ಬಿಡ್ತದೋ ಗೊತ್ತಿಲ್ಲ. ಓಕೆ, ಅಂದರೆ ಯಾರೋ ಪ್ಯಾಸೆಂಜರ್ಸು ಬರ್ತಿಲ್ಲ, ಅಲ್ಲಿ ಯಾರೂ ಇಳಿತಾ ಇರಲಿಲ್ಲ. ಸುಮ್ಮನೆ ಯಾಕೆ ಇಲ್ಲಿ ಸ್ಟಾಪ್ ಮಾಡ್ತಾರೆ ಅಂತ ವಿಚಾರ ಮಾಡ್ತಿರ್ಬೇಕಾದಾಗ ಸುತ್ತಮುತ್ತಲ ಪ್ರದೇಶ ನೋಡಿ ಇಲ್ಲಿ ಏನು ನಡೀತಿರ್ಬೋದು ಅಂತ ಹಿಂಗೆ ವಿಚಾರ ಮಾಡ್ತಿರ್ತಾರೆ. ಓಕೆ, ಐ ಆಲ್ವೇಸ್ ಫೆಲ್ಟ್ ಸಾರಿ ಫಾರ್ ದ್ಯಾಟ್ ಲೋನ್ಲಿ ಲಿಟಲ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಫಾರ್ ದ ಪ್ಲೇಸ್ ದ್ಯಾಟ್ ನೋಬಡಿ ವಾಂಟೆಡ್ ಟು ವಿಸಿಟ್. ನೋಡ್ರಿ, ಯಾವತ್ತೂ ಇವ್ರಿಗೆ ಏನು ಅನಿಸಿದಪ್ಪ ಅಂತಂದ್ರೆ
ಆ ಒಂದು ಪ್ಲೇಸ್ ನೋಡಿ ಭಾಳ ಏನೋ ಅಂದ್ರೆ ಒಂದು ಸಾರಿ ಫೀಲಿಂಗ್. ಓಕೆ, ಒಂದು ಸ್ವಲ್ಪ ಒಂಥರ ಕೆಟ್ಟ ಅನಿಸ್ತಿತ್ತು, ಬೇಜಾರು ಅನಿಸ್ತಿತ್ತು. ಯಾರೂ ಅಲ್ಲಿ ಆ ಪ್ಲೇಸಲ್ಲಿ ಯಾರೂ ಇಳಿತಿರಲಿಲ್ಲ, ಯಾರೂ ಪ್ಲೇಸಿಗೆ ಹೋಗ್ತಾನೂ ಇರಲಿಲ್ಲ. ಐ ಡಿಸೈಡೆಡ್ ದ್ಯಾಟ್ ಒನ್ ಡೇ ಐ ವುಡ್ ಗೆಟ್ ಆಫ್ ದ ಟ್ರೈನ್ ಅಟ್ ದಿಯೋಲಿ ಆ್ಯಂಡ್ ಸ್ಪೆಂಡ್ ದ ಡೇ ದೇರ್ ಜಸ್ಟ್ ಟು ಪ್ಲೀಸ್ ದ ಟೌನ್. ಒಂದು ದಿವಸ ಇವ್ರೇನು ವಿಚಾರ ಮಾಡ್ತಾರಪ್ಪ ಅಂದರೆ, ಒಂದು ದಿವಸ ನಾನು ಅಲ್ಲಿ ಟ್ರೈನಿಂದ ಇಳಿದು ಸೊ ಆ ದಿಯೋಲಿ ಅನ್ನೋ ಒಂದು ಪ್ಲೇಸಲ್ಲಿ ಒಂದು ದಿವಸ ಕಳೀತೀನಿ, ನೋಡೋಣ ಏನಾಗ್ತದೆ, ಜಸ್ಟ್ ಟು ಪ್ಲೀಸ್ ದ ಟೌನ್, ನೋಡೋಣ. ಓಕೆ, ಆ ಒಂದು ಪ್ರದೇಶವನ್ನು ನೋಡೋಣ ಅಂಥೇಳಿ, ಆ ಒಂದು ಟೌನನ್ನು ನೋಡೋಣ, ಸಿಟಿಯನ್ನು ನೋಡೋಣ ಅಂಥೇಳಿ ಇವರೊಂದು ಪ್ಲ್ಯಾನ್ ಮಾಡಿರ್ತಾರೆ. ಐ ವಾಸ್ 18 ವಿಸಿಟಿಂಗ್ ಮೈ ಗ್ರ್ಯಾಂಡ್ ಮದರ್ ಆ್ಯಂಡ್ ದ ನೈಟ್ ಟ್ರೈನ್ ಸ್ಟಾಪ್ಡ್ ಎಟ್ ದಿಯೋಲಿ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಇವರು 18 ವಯಸ್ಸಿನವರಿದ್ದಾಗ ಒಂದು ದಿವಸ ಇವರು ಅಜ್ಜಿ ಮನೆಗೆ ಹೋಗ್ತಿರ್ಬೇಕಾದಾಗ, ಇವರು ಟ್ರೈನಲ್ಲಿ ಬರ್ತಿರ್ಬೇಕಾದಾಗ ರಾತ್ರಿ ಟ್ರೈನು ಅಲ್ಲಿ ದಿಯೋಲಿಗೆ ಸ್ಟಾಪ್ ಮಾಡ್ತದೆ. ಓಕೆ, ಅಲ್ಲಿ ಸ್ಟಾಪ್ ಆಗ್ತದೆ. ಅ ಗರ್ಲ್ ಕೇಮ್ ಡೌನ್ ದಿ ಪ್ಲ್ಯಾಟ್ಫಾರ್ಮ್ ಸೆಲ್ಲಿಂಗ್ ಬಾಸ್ಕೆಟ್ಸ್. ಇಲ್ಲಿಂದ ಐಡಿಯಾ, ಇದು ನಿಜವಾದ ಸ್ಟೋರಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇವರ ಜೀವನದಲ್ಲಿ ನಡೆದಂಥ ಒಂದು ಪ್ರಮುಖ ಘಟನೆ. ಸೊ ಅ ಗರ್ಲ್ ಕೇಮ್ ಡೌನ್ ದ ಪ್ಲ್ಯಾಟ್ಫಾರ್ಮ್ ಸೆಲ್ಲಿಂಗ್ ಬಾಸ್ಕೆಟ್ಸ್. ಸೊ ಆ ಜಗಲಿ ಮೇಲೆ ಒಂದು ಹುಡುಗಿ ಬರ್ತಾಳೆ. ಪ್ಲ್ಯಾಟ್ಫಾರ್ಮ್ ಮೇಲೆ, ಟ್ರೈನ್ ಪಕ್ಕ ಇದ್ದಂಥ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಒಂದು ಹುಡುಗಿ ಬರ್ತಾಳೆ. ಅವಳು ಏನು ಮಾಡ್ತಿರ್ತಾಳಪ್ಪ ಅಂತಂದ್ರೆ ಬಾಸ್ಕೆಟ್ಸ್ಗಳನ್ನು ಮಾರ್ತಿರ್ತಾಳೆ. ಓಕೆ, ಇಟ್ ವಾಸ್ ಅ ಕೋಲ್ಡ್ ಮಾರ್ನಿಂಗ್ ಆ್ಯಂಡ್ ದ ಗರ್ಲ್ ಹ್ಯಾಡ್ ಅ ಶಾಲ್ ಥ್ರೋನ್ ಅಕ್ರಾಸ್ ಹರ್ ಶೋಲ್ಡರ್ಸ್. ನೋಡ್ರಿ, ಸೊ ಆ ಟೈಮಲ್ಲಿ ಬೆಳಗ್ಗಿನ ಜಾವ, ಓಕೆ, ಆ ಟೈಮಲ್ಲಿ ಆ ಹುಡುಗಿ ಬಂದಿರ್ತಾಳಲ್ಲ, ಸೊ ಆ ಶಾಲನ್ನು ಮೈ ಮೇಲೆ ಶಾಲ್ ಹಾಕೊಂಡಿರ್ತಾಳೆ, ಚಳಿ ಇರ್ತದೆ ಅಂಥೇಳಿ. ಹರ್ ಫೀಟ್ ವರ್ ಬೇರ್ ಆ್ಯಂಡ್ ಹರ್ ಕ್ಲೋತ್ಸ್ ವರ್ ಓಲ್ಡ್ ಬಟ್ ಶಿ ವಾಸ್ ಅ ಯಂಗ್ ಗರ್ಲ್ ವಾಕಿಂಗ್ ಗ್ರೇಸ್ಫುಲಿ ಆ್ಯಂಡ್ ವಿತ್ ಡಿಗ್ನಿಟಿ. ನೋಡ್ರಿ, ಕಾಲಲ್ಲಿ ಪಾದಗಳಲ್ಲಿ ಅವಳು ಹಾಕೊಳ್ಳೋಕೆ ಅವ್ರಿಗೆ ಚಪ್ಪಲಿ ಇರಲಿಲ್ಲ. ಓಕೆ, ಹಾಕೊಂಡಿದ್ದ ಬಟ್ಟೆ ಹಳೆ ಬಟ್ಟೆ ಆಗಿದ್ದವು, ಹಳತಾಗಿದ್ದವು. ಆಮೇಲೆ ಆದರೂ ಅವ್ಳು ಹೆಂಗಿದ್ಲಪ್ಪ ಅಂದರೆ, ಶಿ ವಾಸ್ ವೆರಿ ಯಂಗ್, ವೆರಿ ಬ್ಯೂಟಿಫುಲ್. ಓಕೆ, ವಾಕಿಂಗ್ ಗ್ರೇಸ್ಫುಲಿ, ಭಾಳ ಚೆನ್ನಾಗಿ, ಅಲ್ಲ ವೆರಿ ಡಿಗ್ನಿಫೈಡ್ ಆಗಿ ಅವಳು ಅಲ್ಲಿ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಡೀತಾ ಇದ್ಲು. ಓಕೆ, ದೆನ್ ವೆನ್ ಶಿ ಕೇಮ್ ಟು ಮೈ ವಿಂಡೋ ಶಿ ಸ್ಟಾಪ್ಡ್. ಸೊ ಈ ರೈಟರ್ ಟ್ರೈನಲ್ಲಿ ವಿಂಡೋ ಪಕ್ಕ ಕುಂತಾಗ ಅವಳು ಬಂದು ಏನು ಮಾಡ್ತಾಳೆ, ನಿಲ್ತಾಳಲ್ಲಿ. ಶಿ ಸಾ ದಟ್ ಐ ವಾಸ್ ಲುಕಿಂಗ್ ಆಟ್ ಹರ್ ಇಂಟೆಂಟ್ಲಿ. ಅವಳಿಗೆ ಏನು ಗೊತ್ತಾಯ್ತಪ್ಪ ಅಂದ್ರೆ, ರೈಟ್ರ್ ಅವಳ ಕಡೆ ಭಾಳ ಇಂಟೆಂಟಾಗಿ, ಭಾಳ ಕ್ಯೂರಿಯಾಸಿಟಿಯಿಂದ, ಓಕೆ, ಭಾಳ ಇಂಟ್ರೆಸ್ಟಿಂದ ನೋಡ್ತಾ ಇದ್ದನ್ನು ಅವಳು ಗಮನಿಸ್ತಾಳೆ. ಓಕೆ, ಬಟ್ ಅಟ್ ಫಸ್ಟ್ ಶಿ ಪ್ರಿಟೆಂಡೆಡ್ ನಾಟ್ ಟು ನೋಟಿಸ್. ಸೊ ಮೊದಲಿಗೆ ಆ ರೈಟ್ರ್ ಕಡೆ ಇವಳು ನೋಡೇ ಇಲ್ಲೇನೋ ಥರ ಇವಳು ಏನು ಮಾಡತ್ತಾಳಪ್ಪ ಅಂದ್ರೆ ನಟಿಸ್ತಾ ಇದ್ದಾಳೆ. ಓಕೆ, ಶಿ ಈಸ್ ಆ್ಯಕ್ಟಿಂಗ್ ದ್ಯಾಟ್ ಶಿ ಹ್ಯಾಸಂಟ್ ಸೀನ್ ಹಿಮ್ ಆ್ಯಕ್ಚುಲಿ. ಓಕೆ, ಅವಳು ನೋಡೇ ಇಲ್ಲ ಅನ್ನೋ ಥರ ಇವಳು ನಟಿಸ್ತಾ ಇದ್ದಾಳೆ. ದೆನ್ she had a pale skin set off by shiny black hair and dark troubled eyes. ಓಕೆ, ಹೆಂಗಿತ್ತಪ್ಪ ಅಂತಂದ್ರೆ, ಶಿ ಹ್ಯಾಡ್ ಅ ಪೇಲ್ ಸ್ಕಿನ್. ಅಂದರೆ ಸ್ಕಿನ್ ಹೆಂಗಿತ್ತಪ್ಪ ಅಂದ್ರೆ, ಅವಳದೊಂದು ಮಂಕಾದ, ಒಂದು ಮುಸುಕಾದಂಥ ಒಂದು ಅವಳ ಮೈ ಬಣ್ಣ. ಓಕೆ, ದೆನ್ ಸೆಟ್ ಆಫ್ ಬೈ ಶೈನಿ ಬ್ಲ್ಯಾಕ್ ಹೇರ್, ಕೂದಲುಗಳು ಭಾಳ ಶೈನಿ ಇದ್ದವು, ಬ್ಲ್ಯಾಕ್ ಕಪ್ಪು ಹಾಗೂ ಭಾಳ ಶೈನಿ ಕೂದಲುಗಳಿದ್ದವು. ಅವಳ ಕೂದಲು ಭಾಳ ಶೈನಿ ಇದ್ದವು. ಆ್ಯಂಡ್ ದೆನ್ ಡಾರ್ಕ್ ಟ್ರಬಲ್ಡ್ ಐಸ್. ಸೊ ಕಣ್ಣು ಹೆಂಗಿದ್ದವಪ್ಪ ಅಂತ ತುಂಬ ಕಪ್ಪಾಗಿ, ಆಮೇಲೆ ಸ್ವಲ್ಪ ಏನೋ ಆತಂಕಭರಿತವಾದಂಥ ಕಣ್ಣುಗಳು. ಆ್ಯಂಡ್ ದೆನ್ ದೋಸ್ ಐಸ್ ಸರ್ಚಿಂಗ್ ಆ್ಯಂಡ್ ಇಲೋಕ್ವೆಂಟ್ ಮೆಟ್ ಮೈನ್. ನೋಡ್ರಿ, ಆ ಕಣ್ಣುಗಳು, ಓಕೆ, ಯಾರನ್ನು ನೋಡಿದವಪ್ಪ ಅಂತಂದ್ರೆ, ಈ ರೈಟರ್ನ ಕಣ್ಣುಗಳನ್ನು ನೋಡಿದ್ವು. ಅಂದರೆ ಇಬ್ಬರು ಅರ್ಥ ಏನು ಇಲ್ಲಿ ಏನಪ್ಪ ಅಂತಂದ್ರೆ, ಇಬ್ಬರು ಒಬ್ಬರೊಬ್ಬರನ್ನ ನೋಡಿದ್ರು ವಿತ್ ಆಲ್ ಡೀಪ್ ಇಂಟ್ರೆಸ್ಟ್, ಒಬ್ಬರೊಬ್ಬರನ್ನ ಇವರು ನೋಡ್ತಾರೆ. ದೆನ್ ಶಿ ಸ್ಟುಡ್ ಬೈ ಮೈ ವಿಂಡೋ ಫಾರ್ ಸಮ್ ಟೈಮ್ ಆ್ಯಂಡ್ ನೀದರ್ ಆಫ್ ಎ ಸೆಡ್ ಎನಿಥಿಂಗ್. ಅವಳು ಬಂದು ಇವ್ರು ಕಿಟಕಿ ಹತ್ರ ನಿಂತಿದ್ರು ಕೂಡ ಇಬ್ಬರು ಏನೂ ಮಾತಾಡಲಿಲ್ಲ, ಒಬ್ಬರೊಬ್ಬರ ನೋಡ್ಕೊಂಡು ತಿಂತಾರೆ ಅಷ್ಟೇ. ಬಟ್ ವೆನ್ ಶಿ ಮೂವ್ಡ್ ಆನ್ ಐ ಫೌಂಡ್ ಮೈ ಸೆಲ್ಫ್ ಲೀವಿಂಗ್ ಮೈ ಸೀಟ್ ಆ್ಯಂಡ್ ಗೋಯಿಂಗ್ ಟು ದ ಕ್ಯಾರೇಜ್ ಡೋರ್ ಆ್ಯಂಡ್ ಸ್ಟುಡ್ ವೇಟಿಂಗ್ ಆನ್ ದ ಪ್ಲ್ಯಾಟ್ಫಾರ್ಮ್ ಲುಕಿಂಗ್ ದಿ ಅದರ್ ವೇ. ಓಕೆ, ಸೊ ಅವಳು ಅಲ್ಲಿಂದ ಸ್ವಲ್ಪ ಮೂವ್ ಆದಾಗ ಇವ್ರು ಏನು ಮಾಡಿದ್ರಪ್ಪ, ಐ ಫೌಂಡ್ ಮೈ ಸೆಲ್ಫ್ ಲಿವಿಂಗ್ ಮೈ ಸೀಟ್ ಆ್ಯಂಡ್ ಗೋಯಿಂಗ್ ಟು ದ ಕ್ಯಾರೇಜ್ ಡೋರ್. ಸೊ ಅವಳು ಸ್ವಲ್ಪ ಮೂವ್ ಆದ ತಕ್ಷಣ ಇವ್ರು ಏನು ಮಾಡಿದ್ರಪ್ಪ ಅಂತಂದರೆ, ಇವರು ಕೂಡ ಎದ್ದು ತಮ್ಮ ಸೀಟನ್ನು ಬಿಟ್ಟು ಎದ್ದು ಏನು ಮಾಡ್ತಾರೆ, ಡೋರ್ ಹತ್ರ, ಅಂದರೆ ಬೋಗಿಯ ಬಾಗಿಲ ಹತ್ರ ಹೋಗಿ ನಿಲ್ತಾರೆ. ಆ್ಯಂಡ್ ಸ್ಟುಡ್ ವೇಟಿಂಗ್ ಆನ್ ದ ಪ್ಲ್ಯಾಟ್ಫಾರ್ಮ್. ಮತ್ತು ಆ ಜಗಲಿ ಮೇಲೆ, ಅಂದರೆ ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಇವರು ಸ್ವಲ್ಪ ನಿಲ್ತಾರೆ, ವೇಟ್ ಮಾಡ್ತಾರೆ. ಲುಕಿಂಗ್ ದಿ ಅದರ್ ವೇ, ಬೇರೆ ಕಡೆ ನೋಡ್ತಾ ಇವರು ವೇಟ್ ಮಾಡ್ತಾ ಇರ್ತಾರೆ. ಐ ವಾಕ್ಡ್ ಅಕ್ರಾಸ್ ಟು ದ ಟೀ ಸ್ಟಾಲ್. A kettle was boiling over on a small fire, but the owner of the stall was busy serving tea somewhere on the train. The girl followed me behind the stall. ಸೊ ಇವ್ರು ಏನು ಮಾಡಿದ್ರು, ಒಂದು ಟೀ ಕುಡಿಯೋ ಥರ ಇವರು ನಡೆಸಿ ಅಲ್ಲಿ ಹೋಗಿ ಟೀ ಸ್ಟಾಲ್ ಹತ್ರ ಹೋಗಿ ನಿಲ್ತಾರೆ. ಓಕೆ, ಆಮೇಲೆ ಅಲ್ಲಿ ನೋಡ್ತಾರೆ, ಅವನು ಆ ಕೆಟ್ಲ್ ವಾಸ್ ಬಾಯ್ಲಿಂಗ್ ಓವರ್ ಆನ್ ಎ ಸ್ಮಾಲ್ ಫೈರ್. ಅಲ್ಲಿ ಒಂದು ಪಾತ್ರೆ ಫೈರ್ ಮೇಲೆ ಇಟ್ಟು ಅವ್ನು ಏನು ಮಾಡ್ತಾ ಇದ್ದಾನೆ, ಟೀ ಮಾಡ್ತಾ ಇದ್ದಾನಲ್ಲಿ. ಓಕೆ, ಅವಳು ಕೂಡ ಇವ್ರ ಹಿಂದೆ ಬರ್ತಾಳೆ. Do you want to buy a basket? She asked. They are very strong, made of the finest cane. ನೋಡಿ, ನಿಮಗೇನಾದರೂ ಬಾಸ್ಕೆಟ್ ಬೇಕಾ? ಈ ಬಾಸ್ಕೆಟ್ಗಳನ್ನು ಖರೀದಿ ಮಾಡ್ತೀರೇನೋ? ಓಕೆ, ಖರೀದಿಸ್ತೀರೇನೋ?
ಭಾಳ ಸ್ಟ್ರಾಂಗ್ ಕಟ್ಟಿಗೆಯಿಂದ ಮಾಡಿದಂಥ ಈ ಬಾಸ್ಕೆಟ್ಸ್ ಅದಾವೆ ಅಂಥೇಳಿ ಅವಳು ಅವ್ರನ್ನ ಕೇಳ್ಕೊತಾಳೆ. ದೆನ್ ನೋ ಐ ಸೆಟ್ ಐ ಡೋಂಟ್ ವಾಂಟ್ ಅ ಬಾಸ್ಕೆಟ್. ಇಲ್ಲ ಬೇಡ, ನನಗೇನು ಬಾಸ್ಕೆಟ್ ಬೇಡ ಅಂತ ಹೇಳ್ತಾರೆ. ವಿ ಸ್ಟುಡ್ ಲುಕಿಂಗ್ ಅಟ್ ಈಚ್ ಅದರ್ ಫಾರ್ ವಾಟ್ ಸೀಮ್ಡ್ ಎ ವೆರಿ ಲಾಂಗ್ ಟೈಮ್ ಆ್ಯಂಡ್ ಶೀ ಸೆಡ್ ಆರ್ ಯು ಶ್ಯೂರ್ ಯು ಡೋಂಟ್ ವಾಂಟ್ ಅ ಬಾಸ್ಕೆಟ್. ಏನು ಕೇಳ್ತಾರಪ್ಪ ಅಂದ್ರೆ ಇವರಿಬ್ಬರು ಹೆಂಗೆ ಮಾಡ್ತಾರಪ್ಪ ಅಂದರೆ ಈಗ ಒಬ್ಬರೊಬ್ಬರನ್ನ ನೋಡ್ತಾ ಭಾಳ ಹೊತ್ತು ಅಲ್ಲಿ ಏನು ಸಮಯನ ಇವರು ಕಳೆದಾರೆ. ಆವಾಗ ಅವಳು ಏನು ಕೇಳ್ತಾಳೆ, ನಿಮಗೂ ನಿಜವಾಗ್ಲೂ ಬಾಸ್ಕೆಟ್ ಬೇಡೇನು ಅಂತ ಕೇಳ್ತಾಳೆ. ಆಲ್ ರೈಟ್ ಗಿವ್ ಮಿ ಒನ್, ಇರಲಿ ಬಿಡ್ರಿ ಒಂದು ಕೊಡ್ರಿ ಅಂತ ಕೇಳ್ತಾರೆ. ಐ ಸೆಟ್ ಆ್ಯಂಡ್ ಐ took the one on top and gave her a rupee, hardly daring to touch her fingers. Okay, and I took the one on top, so ಮೇಲಿದ್ದ ಒಂದು ಬಾಸ್ಕೆಟನ್ನು ತಗೊತಾರೆ, and gave her a rupee, ಅವಳಿಗೆ ₹1 ಕೊಡ್ತಾರೆ, ಹಾರ್ಡ್ಲಿ ಡೇರಿಂಗ್ ಟು ಟಚ್ ಹರ್ ಫಿಂಗರ್ಸ್. ಸೊ ₹1 ಅಥವಾ ದುಡ್ಡನ್ನು ಕೊಡ್ತಿರ್ಬೇಕಾದಾಗ ಹಾರ್ಡ್ಲಿ ಡೇರಿಂಗ್ ಟು ಟಚ್ ಹರ್ ಫಿಂಗರ್ಸ್, ಫಿಂಗರ್ಸನ್ನು ಇವರು ಏನು ಮಾಡ್ತಾರಪ್ಪ ಅಂದರೆ ಟಚ್ ಮಾಡ್ತಾರೆ ಸ್ವಲ್ಪ. ಓಕೆ, ಆ್ಯಸ್ ಶಿ ವಾಸ್ ಅಬೌಟ್ ಟು ಸ್ಪೀಕ್ ದ ಗಾರ್ಡ್ ಬ್ಲೀವ್ ಹೀಸ್ ವಿಸಲ್. ಇನ್ನೇನು ಅವಳು ಮಾತಾಡಬೇಕು ಅನ್ನೋಷ್ಟರಲ್ಲೇ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿದ್ದಂಥ ಒಬ್ಬ ಗಾರ್ಡ್, ಓಕೆ, ಅವನೇನು ಮಾಡ್ತಾನೆ, ಆ ಸೀಟಿಯನ್ನು ಬಾರಿಸ್ತಾನೆ, ವಿಸಲನ್ನು ಬಾರಿಸ್ತಾನೆ. ಶಿ ಸೈಡ್ ಸಮಥಿಂಗ್. ಓಕೆ, ಅವಳು ಏನೋ ಹೇಳಿದ್ಲು, ಆ ವಿಸಲ್ ಬಾರಿಸ್ತಿರ್ಬೇಕಾದಾಗ ಏನೋ ಹೇಳಿದ್ಲು, ಬಟ್ ಇಟ್ ವಾಸ್ ಲಾಸ್ಟ್ ಇನ್ ದ ಕ್ಲ್ಯಾಂಕಿಂಗ್ ಆಫ್ ದ ಬೆಲ್ ಆ್ಯಂಡ್ ದ ಹಿಸ್ಸಿಂಗ್ ಆಫ್ ದ ಇಂಜಿನ್. ಅದೇ ಟೈಮಲ್ಲಿ ವಿಸಲ್ ಹೊಡೆದ ತಕ್ಷಣ ಟ್ರೈನ್ ಸ್ಟಾರ್ಟ್ ಆಯ್ತಲ್ಲ, ಸೊ ಹೀಗಾಗಿ ಆ ಒಂದು ಶಬ್ದದ ನಡುವೆ ಅವಳ ಮಾತು ಏನಾಯ್ತಪ್ಪ ಅಂದರೆ ಕರಗಿ ಹೋಯ್ತಲ್ಲಿ. ಏನು ಹೇಳಿದ್ಲು ಅನ್ನೋದು ಗೊತ್ತಾಗಲಿಲ್ಲ ಇವರಿಗೆ. ಓಕೆ, ಐ ಹ್ಯಾಡ್ ಟು ರನ್ ಬ್ಯಾಕ್ ಟು ಮೈ ಕಂಪಾರ್ಟ್ಮೆಂಟ್. ಸೊ ಸಿಟಿ ಹೊಡೆದ ತಕ್ಷಣ ಏನು ಮಾಡಬೇಕಾಗ್ತದಪ್ಪ ಅಂದರೆ ಇಮಿಡಿಯೇಟಾಗಿ ನಾವು ಟ್ರೈನಲ್ಲಿ ಹೋಗಬೇಕಾಗ್ತದೆ. ಅದೇ ಥರ ರೈಟರ್ ಕೂಡ ಅದೇ ಮಾಡಿದ್ರು, ಇಮಿಡಿಯೇಟಾಗಿ ಆ ಕಂಪಾರ್ಟ್ಮೆಂಟ್ಗೆ ವಾಪಸ್ ಹೋಗ್ತಾರೆ. ದ ಕ್ಯಾರೇಜ್ ಶಡರ್ಡ್ ಆ್ಯಂಡ್ ಜೋಲ್ಟೆಡ್ ಫಾರ್ವರ್ಡ್, ಅಂದರೆ ಟ್ರೈನ್ ಮೂವ್ ಆಯಿತು, ಹೊಂಟದೀಗ. ಐ ವಾಚ್ಡ್ ಹರ್ ಆಸ್ ದ ಪ್ಲ್ಯಾಟ್ಫಾರ್ಮ್ ಸ್ಲಿಪ್ಟ್ ಅವೇ. ಏನು ಮಾಡೋದಾರಪ್ಪ ಅಂದರೆ ಇವರು ಒಳಗೆ ಕುಂತಲ್ಲೇ ಅವಳನ್ನು ನೋಡ್ತಾ ಇದ್ದಾರೆ. ಪ್ಲ್ಯಾಟ್ಫಾರ್ಮಲ್ಲಿ ನಿಂತಹ ಹುಡುಗಿಯನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿ ಭಾಳ ಒಂಥರ ಏನೋ ಅವಳ ಮೇಲೆ ಭಾಳ ಇವರು ವ್ಯಾಮೋಹಗೊಂಡು ಅವಳನ್ನು ನೋಡ್ತಾ ಇದ್ದಾರೆ. ದೆನ್ ಶಿ ವಾಸ್ ಅಲೋನ್ ಆನ್ ದಿ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಶಿ ಡಿಡ್ ನಾಟ್ ಮೂವ್, ಬಟ್ ಶಿ ವಾಸ್ ಲುಕಿಂಗ್ ಆಟ್ ಮೀ ಆ್ಯಂಡ್ ಸ್ಮೈಲಿಂಗ್. ಒಬ್ಬಳೇ ಅದಳ ಪ್ಲ್ಯಾಟ್ಫಾರ್ಮಲ್ಲಿ, ಎಲ್ಲೇ ಹೋಗ್ತಾ ಇಲ್ಲ ಅವಳು, ಮೂವ್ನೇ ಆಗ್ತಾ ಇಲ್ಲ. ಇವ್ರ ಕಡೆ ಭಾಳ ಸ್ಮೈಲಿಂಗ್ ಆಗಿ ಒಂದು ನಗುಮುಖದಿಂದ ಇವ್ರ ಕಡೆ ನೋಡ್ತಾ ಇದ್ದಾಳೆ. I watched her until the signal box came in the way and then the jungle hit the station, but I could still see her standing there alone. ನೋಡಿ, ಅವಳನ್ನು ಹಾಗೆ ನೋಡ್ತಾ ಹೋಗ್ತಾ ಟ್ರೈನ್ ಹೋಗ್ತಾ ಇರ್ತದೆ. ಇವರು ಏನು ಅವಳನ್ನು ಹಾಗೆ ನೋಡ್ತಾ ಇವರು ಕೂಡ ಆ ಜಂಗಲಲ್ಲಿ ಮಾಯ ಆಗಿಬಿಡ್ತಾರೆ, ಅಂದರೆ ಹೋಗ್ತಾರೆ. ಐ ಸ್ಯಾಟ್ ಅವೇಕ್ ಫಾರ್ ದ ರೆಸ್ಟ್ ಆಫ್ ದ ಜರ್ನಿ. ಅಂದರೆ ಈಗ ಇನ್ನೇನು 30 ಮೈಲಿ ದೂರ ಇತ್ತಲ್ಲ ಇವ್ರು ಹೋಗುವಂಥ ಪ್ಲೇಸ್. ಇವ್ರಿಗೆ ಏನಾಗ್ಬಿಟ್ಟದಪ್ಪ, ನಿದ್ದೆನೂ ಬರೋಲ್ತು. ಓಕೆ, ಈಸ್ ಆಲ್ ಅವೇಕ್, ಎಚ್ಚರಗೊಂಡೇ ಕುಂತಾರೆ ಅವ್ರು, ವಿಚಾರ ಮಾಡ್ತಾ ಇದ್ರು ಆಕಿನ ಬಗ್ಗೆ. ಐ ಕುಡ್ ನಾಟ್ ರಿಡ್ ಮೈ ಮೈಂಡ್ ಆಫ್ ದ ಪಿಕ್ಚರ್ ಆಫ್ ದ ಗರ್ಲ್ಸ್ ಫೇಸ್ ಆ್ಯಂಡ್ ಅ ಡಾರ್ಕ್ ಸ್ಮೋಲ್ಡ್ರಿಂಗ್ ಐಸ್. ಯಾವುದೇ ರೀತಿಯಿಂದನೂ ಅವಳನ್ನು ಮರೆಯೋಕ್ಕೆ ಆಗಲ್ತು ಇವರಿಗೆ. ಓಕೆ, ಅವಳ ಒಂದು ಹೊಳೆಯುವಂಥ ಕಣ್ಣುಗಳು ನೋಡಿ ಇವರಿಗೆ ಮರೆಯೋಕ್ಕಾಗ್ತಾ ಇಲ್ಲ. ಬಟ್ ವೆನ್ ಐ ರೀಚ್ಡ್ ದೇರ್ ದ ಇನ್ಸಿಡೆಂಟ್ became blurred and distant, for there were other things to occupy my mind. It was only when I was making the return journey 2 months later that I remembered the girl. ಸೊ ದೇಹರಾದೂನಿಗೆ ಹೋದ ತಕ್ಷಣ ಏನಾಯ್ತಪ್ಪ ಅಂದರೆ ಬೇರೆ ಕೆಲಸಗಳ ನಡುವೆ ಇವರಿಗೆಲ್ಲ ಏನಾಗ್ಬಿಟ್ಟದಪ್ಪ, ಆ ಒಂದು ಹುಡುಗಿಯ ನೆನಪೇ ಇಲ್ಲ ಇವರಿಗೆ. ವಾಪಸ್ ಹೋಗಬೇಕಾದಾಗ 2 ತಿಂಗಳು ರಜೆ ಕಳೆದ್ರು ವಾಪಸ್ ಹೋಗಬೇಕಾದಾಗ ಅವಾಗ ಇವ್ರಿಗೆ ನೆನಪಾಗ್ತದೆ, ಹೌದಲ್ಲಪ್ಪ ಅಂತೇಳಿ. I was looking out for her as the train drove into the station, and I felt an unexpected thrill when I saw her walking up the platform. I sprang off the footboard and waved to her. ಏನು ಮಾಡ್ತಾರಪ್ಪ ಅಂತಂದರೆ ಇವರು ಟ್ರೈನ್ ಹತ್ರ ಸ್ಟೇಷನ್ ಹತ್ರ ದಿಯೋಲಿ ಸ್ಟೇಷನ್ ಬರ್ತಿರ್ಬೇಕಾದಾಗ ಇವರು ಅವಳನ್ನು ಹುಡುಕಾಡ್ತಿರ್ತಾರೆ. ಅವಳು ಸಿಕ್ಕ ತಕ್ಷಣ, ಅವಳು ಕಂಡ ತಕ್ಷಣ ಇವ್ರಿಗೆ ಖುಷಿ ಆಗ್ತದೆ. ಅದೇ ರೀತಿಯಿಂದ ದೂರಿಂದನೇ ಅವ್ರು ಏನು ಮಾಡ್ತಾರೆ, ರೈಟ್ರ್ ಅವಳಿಗೆ ಕೈ ಮಾಡ್ತಾರೆ, ಈ ಥರ ಅವರ ಒಂದು ಕೈ ಎತ್ತಿ ಅವಳಿಗೆ ಹಾಯ್ ಅಂತ ಹಿ ಈಸ್ ವೇವಿಂಗ್ ಹಿಸ್ ಹ್ಯಾಂಡ್ ಟು ಹರ್. ದೆನ್ ವೆನ್ ಶಿ ಸಾ ಮೀ ಶಿ ಸ್ಮೈಲ್ಡ್. ನೋಡ್ರಿ, ಆ ಹುಡುಗಿ ಕೂಡ ಇವರನ್ನು ನೋಡಿದಾಗ ಅವಳು ಕೂಡ ಏನು ಮಾಡ್ತಾಳೆ, ಸ್ಮೈಲ್ ಮಾಡ್ತಾಳೆ, ನಗ್ತಾಳೆ ಸ್ವಲ್ಪ. ಓಕೆ, ಶಿ ವಾಸ್ ಪ್ಲೀಸ್ಡ್ ದ್ಯಾಟ್ ಐ ರಿಮೆಂಬರ್ಡ್ ಹರ್. ಅವಳಿಗೆ ಏನು ಹೋಗಿದಪ್ಪ ಅಂದ್ರೆ ಇವು ನನ್ನನ್ನು ಮರ್ತಿಲ್ಲಲ್ಲ ಅಂಥೇಳಿ ಅವಳಿಗೂ ಒಂಥರ ಖುಷಿ, ಆ ಹುಡುಗಿಗೂ. ದೆನ್ ಐ ವಾಸ್ ಪ್ಲೀಸ್ಡ್ ದ್ಯಾಟ್ ಶಿ ರಿಮೆಂಬರ್ಡ್ ಮೀ. ಇವರಿಗೂ ಒಂಥರ ಖುಷಿ, ಇವಳು ಕೂಡ ನನ್ನನ್ನು ಮರ್ತಿಲ್ಲಲ್ಲ ಅಂಥೇಳಿ. ವಿ ಆರ್ ಬೋತ್ ಪ್ಲೀಸ್ಡ್ ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎ ಮೀಟಿಂಗ್ ಆಫ್ ಓಲ್ಡ್ ಫ್ರೆಂಡ್ಸ್. ಇಬ್ಬರಿಗೂ ಖುಷಿ ಆಗ್ಬಿಟ್ಟದೆ. ಯಾಕಪ್ಪ ಅಂದರೆ ಓಲ್ಡ್ ಫ್ರೆಂಡ್ಸ್ ಮತ್ತೆ ಸೇರ್ತಾರೇನೋ ಅನ್ನೋ ಥರ ಒಂದು ವಾತಾವರಣ. ದೆನ್ she did not go down the length of the train selling baskets, but came straight to the tea stall. Her dark eyes were suddenly filled with light. We said nothing for some time, but we couldn't have been more eloquent. ನೋಡ್ರಿ,
ಇವಳು ಏನು ಮಾಡೋದಪ್ಪ ಅಂದ್ರೆ ಎಲ್ಲಿನೂ ಬಾಸ್ಕೆಟ್ ಅವಳ ಕೈಯಲ್ಲಿದ್ದರೂ ಕೂಡ ಮಾರಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇಲ್ಲ ಅವಳು ಹೋಗಿ ಸೀದಾ ಹೋಗಿ ಟೀ ಸ್ಟಾಲ್ ಹತ್ರ ನಿಲ್ತಾಳೆ. ಇವರು ಅಲ್ಲೇ ಹೋಗಿರ್ತಾರೆ. ಓಕೆ, ಸೊ ಏನಾಗ್ತದಪ್ಪ ಅಂದ್ರೆ ಅವಳ ಒಂದು ಆ ಕಪ್ಪು ಕಣ್ಣಲ್ಲಿ ಒಂದು ಸ್ವಲ್ಪ ಹೊಳಪು ಬಂದುಬಿಟ್ಟಿರ್ತದೆ ಅವಳಿಗೆ, ಖುಷಿಯಾಗಿರ್ತದೆ ಇವರನ್ನು ನೋಡಿ. ಇಬ್ಬರು ಏನೂ ಮಾತಾಡ್ತಾ ಇಲ್ಲ, ಹಾಗೆ ನಿಂತಾರೆ. I felt the impulse to put her on the train there and then I felt the impulse to put her on the train there and take her away with me. ಇವ್ರಿಗೆ ಹೆಂಗೆ ಅನಿಸ್ತಪ್ಪ ಅಂತಂದ್ರೆ ಇವಳನ್ನ ಕರ್ಕೊಂಡು ಟ್ರೈನಲ್ಲಿ ಹಾಕೊಂಡು ಇವರು ಆ ಹುಡುಗಿಯನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಒಂಥರ ಇವ್ರಿಗೆ ಒಂಥರ ಹಂಬಲ, ಒಂಥರ ಏನೋ ಒಂದು ಆಸೆ ಇವರಿಗೆ. ಅಷ್ಟು ಒಂದು ಆ ಹುಡುಗಿ ಇವರಿಗೆ ಭಾಳ ಇಷ್ಟ ಆಗಿಬಿಟ್ಟಿರ್ತಾಳೆ. ದೆನ್ ಐ ಕುಡ್ ನಾಟ್ ಬೇರ್ ದ ಥಾಟ್ ಆಫ್ ಹ್ಯಾವಿಂಗ್ ಟು ವಾಚ್ ಹರ್ ರಿಸೀಡ್ ಇನ್ ಟು ದ ಡಿಸ್ಟೆನ್ಸ್ ಆಫ್ ದೇವಲಿ ಸ್ಟೇಷನ್. ಅಂದ್ರೆ ಆ ದೇವಲಿ ಸ್ಟೇಷನ್ ದಾಟಿ ಹೋದ್ಮೇಲೆ ಅವಳನ್ನು ನೋಡದೆ ಇರೋಕೆ ಇವ್ರಿಗೆ ಆಗ್ತಾಯಿಲ್ಲ. ಅದಕ್ಕಾಗಿ ಅವ್ರು ಏನು ವಿಚಾರ ಮಾಡಿರಪ್ಪ, ಇವ್ರನ್ನ ಕರ್ಕೊಂಡೇ ಹೋಗ್ಲೇನಪ್ಪ ನನ್ನ ಜೊತೆ ಅಂಥೇಳಿ ವಿಚಾರ ಮಾಡಿರ್ತಾರೆ. ಐ ಟುಕ್ ದ ಬಾಸ್ಕೆಟ್ಸ್ ಫ್ರಮ್ ಹರ್ ಹ್ಯಾಂಡ್ ಆ್ಯಂಡ್ ಪುಟ್ ದಮ್ ಡೌನ್ ಆನ್ ದ ಗ್ರೌಂಡ್. ಶಿ ಪುಟ್ ಔಟ್ ಹರ್ ಹ್ಯಾಂಡ್ ಫಾರ್ ಒನ್ ಆಫ್ ದೆಮ್ ಬಟ್ ಐ ಕಾಟ್ ಹರ್ ಹ್ಯಾಂಡ್ ಆ್ಯಂಡ್ ಹೆಲ್ಡ್ ಇಟ್. ಇವ್ರೇನು ಮಾಡ್ತಾರಪ್ಪ ಅಂತಂದ್ರೆ ಅವಳ ಕೈಲಿದ್ದಂಥ ಬಾಸ್ಕೆಟ್ಗಳನ್ನು ತೊಗೊಂಡು ಏನು ಮಾಡ್ತಾರೆ, ಗ್ರೌಂಡ್ ಮೇಲೆ ಇಡ್ತಾರೆ. ಸೊ ಅವಳು ಅದನ್ನು ತೊಗೋತಿರ್ಬೇಕಾದಾಗ ಇವರು ಅವಳ ಕೈಯನ್ನು ಹಿಡಿತಾರೆ. ಓಕೆ, ಆ್ಯಂಡ್ ಹೆಲ್ಡ್ ಇಟ್. ಐ ಹ್ಯಾವ್ ಟು ಗೋ ಟು ಡೆಲ್ಲಿ ಐ ಸೆಡ್. ನಾನು ಡೆಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಶಿ ನಾಡೆಡ್. ಐ ಡು ನಾಟ್ ಹ್ಯಾವ್ ಟು ಗೋ ಎನಿವೇರ್. ಆದರೆ ನಾನು ಇಲ್ಲಿ ಹೋಗಬೇಕಿಲ್ಲಲ್ಲ ಅಂತಾಳೆ. ದೆನ್ ದಿ ಗಾರ್ಡ್ ಬ್ಲೀವ್ ಹಿಸ್ ವಿಸಲ್ ಫಾರ್ ದ ಟ್ರೈನ್ ಟು ಲೀವ್ ಆ್ಯಂಡ್ ಹೌ ಐ ಹೇಟೆಡ್ ದಿ ಗಾರ್ಡ್ ಫಾರ್ ಡೂಯಿಂಗ್ ದ್ಯಾಟ್. ಅದೇ ಹೊತ್ತಿಗೆ ಎರಡೇ ಮಾತಾಗಿರ್ತಾವೆ ಅಷ್ಟೊತ್ತಿಗೆ ಮತ್ತೆ ಗಾರ್ಡ್ ಏನು ಮಾಡ್ತಾನೆ, ವಿಸಲ್ ಬಾರಿಸ್ತಾನೆ. ಐ ವಿಲ್ ಕಮ್ ಅಗೈನ್ ಐ ಸೆಡ್, ವಿಲ್ ಯು ಬಿ ಹಿಯರ್. ನಾನು ಮತ್ತೆ ಬರ್ತೀನಿ, ನೀನು ಇಲ್ಲೇ ಇರ್ತೀಯೇನು ಅಂತ ಕೇಳ್ತಾರೆ. ಶಿ ನಾಡೆಡ್ ಅಗೈನ್. ಅವಳು ತಲೆ ಅಲ್ಲಾಡಿಸ್ಕೊಂತ ಹೌದು ಹ್ಞೂ ಅಂತ ಹೇಳ್ತಾಳೆ. ಆ್ಯಂಡ್ ಆ್ಯಸ್ ಶಿ ನಾಡೆಡ್ ದ ಬೆಲ್ ಕ್ಲ್ಯಾಂಗ್ಡ್ ಆ್ಯಂಡ್ ದ ಟ್ರೈನ್ ಸ್ಲಿಡ್ ಫಾರ್ವರ್ಡ್. ಐ ಹ್ಯಾಡ್ ಟು ರೆಂಚ್ ಮೈ ಹ್ಯಾಂಡ್ ಅವೇ ಫ್ರಮ್ ದ ಗರ್ಲ್ ಆ್ಯಂಡ್ ರನ್ ಫಾರ್ ದ ಮೂವಿಂಗ್ ಟ್ರೈನ್. ಅವಳ ಕೈಯನ್ನು ಹಾಗೆ ಹಿಡ್ಕೊಂಡ್ರೆ ಟ್ರೈನ್ ಮೂವ್ ಆದ ತಕ್ಷಣ ಕೈ ಬಿಟ್ಟು ಇಮಿಡಿಯೇಟ್ಲಿ ಹೋಗಲೇಬೇಕಾಯ್ತು ಅವರಿಗೆ. ದೇರ್ ವಾಸ್ ನೋ ಅದರ್ ಚಾಯ್ಸ್. ಓಕೆ, ದೆನ್ ದಿಸ್ ಟೈಮ್ ಐ ಡಿಡ್ ನಾಟ್ ಫಾರ್ಗೆಟ್ ಹರ್. ಈ ಸಲ ಅಂದರೆ ಇವರಿಗೆ ಅವಳನ್ನು ಮರೆಯೋಕ್ಕೆ ಆಗ್ತಾಯಿಲ್ಲ. ಓಕೆ, ದೆನ್ ಶಿ ವಾಸ್ ವಿತ್ ಮೀ ಫಾರ್ ದ ರಿಮೈಂಡರ್ ಆಫ್ ದ ಜರ್ನಿ ಆ್ಯಂಡ್ ಫಾರ್ ಲಾಂಗ್ ಆಫ್ಟರ್. ಇಷ್ಟಾದಮೇಲೆ ಏನಾಯ್ತಪ್ಪ ಅಂದರೆ ಪ್ರಯಾಣ ಮುಗಿಯೋವರೆಗೂ ಆ ರೈಟ್ರ್ ಹತ್ರ ಇವಳು ಇದ್ದಾಳೇನಪ್ಪ ಅನ್ನೋ ಒಂದು ಮಟ್ಟಿಗೆ ಅವ್ರಿಗೆ ಒಂಥರ ಸಂತೋಷ. ಆಮೇಲೆ ಅವರು ಇನ್ ಈಸ್ ಮೆಮರಿ ಏನಾಗ್ಬಿಟ್ಟಾಳಪ್ಪ ಅಂದ್ರೆ ಆ ಹುಡುಗಿ ಇನ್ನೂ ಕಂಟಿನ್ಯೂಸ್ ಆಗಿ ಅವ್ರ ಜೊತೆನೇ ಇದ್ದಾಳೆ, ಅವಳ ಬಗ್ಗೆನೇ ಅವ್ರಿಗೆ ವಿಚಾರ. ಓಕೆ, ದೆನ್ ಆ್ಯಂಡ್ ಫಾರ್ ಲಾಂಗ್ ಆಫ್ಟರ್. ಓಕೆ, ದೆನ್ ಆಲ್ ದ್ಯಾಟ್ ಇಯರ್ ಶಿ ವಾಸ್ ಎ ಬ್ರೈಟ್ ಲಿವಿಂಗ್ ಥಿಂಗ್. And when the college term finished, I packed in haste and left for Dehra earlier than usual. ಓಕೆ, ಒಂದು ಇಡೀ ವರ್ಷ ಅವರು ರೈಟ್ರ್ ಅದರಲ್ಲ, ಅವರು ಏನು ಮಾಡ್ಯಾರಪ್ಪ, ಅವಳನ್ನು ಮರ್ತೇ ಇಲ್ಲ. ಇನ್ನೂ ಅವಳ ಚಿತ್ರ ಇನ್ನೂ ಅವರ ಒಂದು ಮೆಮರಿಯಲ್ಲಿ ಇನ್ನೂ ಫ್ರೆಶ್ ಅದ. ಓಕೆ, ಬ್ರೈಟ್ ಅದ. ಯಾವುದೇ ರೀತಿಯಿಂದ ಅವಳನ್ನು ಮರೆಯೋಕ್ಕಾಗ್ತಾಯಿಲ್ಲ. ಸೊ ಕಾಲೇಜ್ ಟರ್ಮ್ ಮುಗಿದ ತಕ್ಷಣ ಇಮಿಡಿಯೇಟಾಗಿ ಧೈರ್ಯಾಗಿ ಇವರು ಹೋಗ್ತಾರೆ. ಮೈ ಗ್ರ್ಯಾಂಡ್ ಮದರ್ ವುಡ್ ಬಿ ಪ್ಲೀಸ್ಡ್ ಅಟ್ ಮೈ ಈಗರ್ನೆಸ್ ಟು ಸಿ ಹರ್. ಅಂದರೆ ಇವರ ಅಜ್ಜಿ ಕೂಡ ಇವರನ್ನು ನೋಡೋದಕ್ಕೆ ಭಾಳ ಅವಳಿಗೂ ಕೂಡ ನೋಡಿದ ತಕ್ಷಣ ಖುಷಿ ಆಗ್ತದೆ ಅಂಥೇಳಿ ಇವರು ಇಮಿಡಿಯೇಟಾಗಿ ಕಾಲೇಜ್ ಟರ್ಮ್ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಡೆಹ್ರಾಡೂನ್ಗೆ ಪ್ರಯಾಣ ಬೆಳೆಸ್ತಾರೆ. ದೆನ್ I was nervous and anxious as the train drew into Deoli because I was wondering what I should say to the girl and what I should do. Okay, so Deoli ಸ್ಟೇಷನ್ಗೆ ಟ್ರೈನ್ ಬರ್ತಾ ಇರಬೇಕಾದಾಗ ಅವ್ರಿಗೊಂಥರ ಇವರಲ್ಲಿ ಒಂಥರ ಏನೋ ಒಂದು ಆ್ಯಂಕ್ಷಿಯಸ್ ಭಾವನೆ, ಒಂಥರ ಕುತೂಹಲ, ಒಂಥರ ಟೆನ್ಷನ್ ಸಿಚುವೇಶನ್. ಓಕೆ, ಏನು ಹೇಳ್ಬೇಕಪ್ಪ, ಏನು ಮಾತಾಡ್ಬೇಕು ಹುಡುಗಿ ಜೊತೆ, ನಾನು ಏನು ಮಾಡಬೇಕು ಅಂಥೇಳಿ ಆತಂಕದ ಇವರ ಒಂದು ಮನೋಭಾವ ಆತಂಕದಿಂದ ತುಂಬಿಕೊಂಡಿತ್ತು. ದೆನ್ I was determined that I wouldn't stand helplessly before her, hardly able to speak or do anything about my feelings. Then I was determined that I wouldn't stand helplessly before her. ಯಾವುದೇ ಕಾರಣಕ್ಕೂ ಅವಳ ಮುಂದೆ ನಾನು ನಿಂತಾಗ ಹೆಲ್ಪ್ಲೆಸ್ ಆಗಿ ನಿಲ್ಬಾರ್ದು, ಏನಾದರೂ ಮಾತಾಡಬೇಕು. ಓಕೆ, ಏನಾದರೂ ಮಾತಾಡಬೇಕು, ಅವಳ ಜೊತೆ ಏನಾದರೂ ಫೀಲಿಂಗ್ಸನ್ನು ಶೇರ್ ಮಾಡಬೇಕು ಅಂತೇಳಿ ಇವರು ಪ್ಲ್ಯಾನ್ ಮಾಡಿಕೊಂಡು ಬರ್ತಾರೆ. ದ ಟ್ರೈನ್ ಕೇಮ್ ಟು ದಿಯೋಲಿ ಆ್ಯಂಡ್ ಐ ಲುಕ್ಡ್ ಅಪ್ ಆ್ಯಂಡ್ ಡೌನ್ ದ ಪ್ಲ್ಯಾಟ್ಫಾರ್ಮ್ ಬಟ್ ಐ ಕುಡ್ ನಾಟ್ ಸಿ ದ ಗರ್ಲ್ ಎನಿವೇರ್. ದಿಯೋಲಿಗೆ ಸ್ಟೇಷನ್ ಬಂತು. ದಿಯೋಲಿ ಸ್ಟೇಷನ್ ಟ್ರೈನ್ ಬಂದಮೇಲೆ ಆ ಸ್ಟೇಷನ್ಗೆ ಟ್ರೈನ್ ಬಂದಮೇಲೆ ಏನಾಗ್ತದೆ ನೋಡ್ತಾರೆ, ಸುತ್ತಮುತ್ತ ಹುಡುಗಿನೇ ಇಲ್ಲ. ದ ಗರ್ಲ್ ಈಸ್ ನಾಟ್ ದೇರ್ ಆ್ಯಕ್ಚುಲಿ. ದೆನ್ ಐ ಓಪನ್ ದ ಡೋರ್ ಆ್ಯಂಡ್ ಸ್ಟೆಪ್ಡ್ ಆಫ್ ದಿ ಫುಟ್ ಬೋರ್ಡ್. ಡೋರ್ ಓಪನ್ ಮಾಡಿ ಇವರೇನು ಮಾಡ್ತಾರೆ, ಟ್ರೈನಿಂದ ಇಳಿದು ಪ್ಲ್ಯಾಟ್ಫಾರ್ಮ್ ಮೇಲೆ ಬರ್ತಾರೆ. ಐ ವಾಸ್ ಡೀಪ್ಲಿ ಡಿಸಪಾಯಿಂಟೆಡ್ ಆ್ಯಂಡ್ ಓವರ್ಕಮ್ ಬೈ ಎ ಸೆನ್ಸ್ ಆಫ್ ಫೋರ್ಬೋರ್ಡಿಂಗ್. ಏನಾಯಿತು, ಅಲ್ಲಿ ಇಳಿದ ತಕ್ಷಣ ಅವ್ರಿಗೆ ಒಂಥರ ಡಿಸಪಾಯಿಂಟ್ಮೆಂಟ್. ಎಲ್ಲದಳಪ್ಪ ಹುಡುಗಿ ಸಿಗ್ತಾ ಇಲ್ಲಲ್ಲ, ಏನೋ ತಲೆ ಒಳಗೆ ಒಂಥರ ವಿಚಿತ್ರ ವಿಚಾರ ಬಂತು, ಅಪಶಕನದ ವಿಚಾರ ಬಂತು. ಓಕೆ, ಐ ಫೆಲ್ಟ್ ಐ ಹ್ಯಾಡ್ ಟು ಡೂ ಸಮಥಿಂಗ್, ಏನಾದರೂ ಮಾಡಬೇಕಲ್ಲಪ್ಪ ನಾನೀಗ ಅಂತ ಅನ್ನಿಸ್ತದೆ ಅವರಿಗೆ. ಸೊ ಐ ರ್ಯಾನ್ ಅಪ್ ಟು ದ ಸ್ಟೇಷನ್ ಮಾಸ್ಟರ್ ಆ್ಯಂಡ್ ಸೆಡ್, ಡು ಯು ನೋ ದ ಗರ್ಲ್ ಹೂ ಯೂಸ್ ಟು ಸೆಲ್ ಬಾಸ್ಕೆಟ್ಸ್ ಹಿಯರ್?
ಸೊ ಅಲ್ಲಿ ಇಮಿಡಿಯೇಟ್ಲಿ ಏನು ಮಾಡ್ತಾರೆ ಅವ್ರು, ಹುಡುಗಿ ಇವ್ರ ಕಣ್ಣಿಗೆ ಕಾಣಲಾರ್ದಕ್ಕೆ ಇಮಿಡಿಯೇಟಾಗಿ ಏನು ಮಾಡ್ತಾರೆ ಇವರು, ಹೋಗಿ ಸ್ಟೇಷನ್ ಮಾಸ್ಟರ್ ಹತ್ರ ಹೋಗಿ ಕೇಳ್ತಾರೆ, ಇಲ್ಲೊಂದು ಹುಡುಗಿ ಬಾಸ್ಕೆಟ್ಸ್ ಮಾರ್ತಿದ್ಲಲ್ಲ, ಅವಳನ್ನು ನೋಡಿರೇನು ಅಂತ ಕೇಳ್ತಾರೆ. ದೆನ್ ಅವಳು ನಿಮ್ಗೆ ಗೊತ್ತೇನು ಅಂತ ಕೇಳ್ತಾರೆ. ನೋ ಐ ಡೋಂಟ್ ಸೆಟ್ ದ ಸ್ಟೇಷನ್ ಮಾಸ್ಟರ್ ಆ್ಯಂಡ್ ಯು ವುಡ್ ಬೆಟರ್ ಗೆಟ್ ಆನ್ ದ ಟ್ರೈನ್ ಇಫ್ ಯು ಡೋಂಟ್ ವಾಂಟ್ ಟು ಬಿ ಲೆಫ್ಟ್ ಬಿಹೈಂಡ್. ಇಲ್ಲ ನಮಗಂತೂ ಗೊತ್ತಿಲ್ಲ, ಆಮೇಲೆ ನೀವೇನಾದರೂ ಟ್ರೈನ್ ತಪ್ಪಿಸ್ಕೋಬಾರ್ದಾಗಿತ್ತಪ್ಪ ಅಂದ್ರೆ ಇಮಿಡಿಯೇಟ್ಲಿ ಟ್ರೈನ್ ಹತ್ತಿರಿ, ಯಾಕಂದ್ರೆ ಟ್ರೈನ್ ಬಿಡೋದು ಹೇಗೆ ಅಂತ ಹೇಳ್ತಾರೆ. ದೆನ್ but I paced up and down the platform and started over the railings at the station yard. All I saw was a mango tree and a dusty road leading into the jungle. ಇವರು ಅಲ್ಲೇ ಪ್ಲ್ಯಾಟ್ಫಾರ್ಮಲ್ಲೇ ಅಲ್ಲಿ ಅವಳಿಗೋಸ್ಕರ ಹುಡುಕಾಡ್ತಾ ಇದ್ದಾರೆ, ಅಡ್ಡಾಡ್ತಾ ಇದ್ದಾರೆ ಅಲ್ಲಿ. ಅದ್ರ ಕಣ್ಣಿಗೆ ಏನು ಕಾಣ್ತದಪ್ಪ ಅಂದರೆ ಕೇವಲ ಒಂದು ಮ್ಯಾಂಗೋ ಟ್ರೀ, ಒಂದು ಮಾವಿನ ಹಣ್ಣಿನ ಮರ, ಓಕೆ, ಆಮೇಲೆ ಒಂದು ಧೂಳು ಭರಿತವಾದಂಥ ಒಂದು ಜಂಗಲ್, ಓಕೆ, ರೋಡ್, ಒಂದು ಧೂಳು ಭರಿತವಾದಂಥ ಒಂದು ಡಸ್ಟಿ ರೋಡ್, ಜಂಗಲಲ್ಲಿ ಹೋಗ್ತಿರುವಂಥ ಒಂದು ಡಸ್ಟಿ ರೋಡನ್ನು ಇವರು ನೋಡ್ತಾರೆ. Where did the road go? The train was moving out of the station and I had to run up the platform and jump for the door of my compartment. Then as the train gathered speed and rushed through the forest, I sat brooding in front of the window. ಸೊ ಟ್ರೈನ್ ಹೊರಡಕ್ಕೆ ಸ್ಟಾರ್ಟ್ ಆಯ್ತು ಈಗ. ಹಾಗಾಗಿ ಇವ್ರು ಏನು ಮಾಡಬೇಕು, ಇಮಿಡಿಯೇಟಾಗಿ ಬಂದು ತಮ್ಮ ವಿಂಡೋ ಹತ್ರ ಕೂಡಲೇಬೇಕಾಯ್ತು, ತಮ್ಮ ಸೀಟ್ ಮೇಲೆ ಕೂಡಲೇಬೇಕಾಯ್ತು. ಅಲ್ಲಿ ಕುಂತಾಗಿ ಇವರು ಅಲ್ಲಿಗೆ ಏನಪ್ಪ ಅಂತ, ಎಲ್ಲಿ ಹೋದ್ಲಿ ಇವಳು ಅಂಥೇಳಿ ಒಂಥರ ಹಿ ಸ್ಟಾರ್ಟೆಡ್ ಟು ಬ್ರೂಡ್ ಓವರ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಎಲ್ಲಿ ಹೋದ್ಲಿ ಇವಳು ಅಂಥೇಳಿ ವಿಚಾರ ಮಾಡ್ತಾ ಇದ್ದಾರೆ, ಚಿಂತಾಕ್ರಾಂತರ ಆದ್ರು ಅವರು. ಇಷ್ಟಪಟ್ಟಿದ್ದ ಹುಡುಗಿ ಸಿಗ್ತಾ ಇಲ್ಲಲ್ಲ, ಎಲ್ಲಿ ಹೋದ್ಲಂತ ಅವರು. ದೆನ್ ವಾಟ್ ಕುಡ್ ಐ ಡೂ ಅಬೌಟ್ ಫೈಂಡಿಂಗ್ ಅ ಗರ್ಲ್ ಐ ಹ್ಯಾಡ್ ಸೀನ್ ಓನ್ಲಿ ಟ್ವೈಸ್, who had hardly spoken to me and about whom I knew nothing, absolutely nothing, but for whom I felt a tenderness and responsibility that I had never felt before. ನೋಡ್ರಿ ಏನು ಹೇಳ್ತಾರೆ ಇಲ್ಲಿ, ವಾಟ್ ಕುಡ್ ಐ ಡೂ ಅಬೌಟ್ ಫೈಂಡಿಂಗ್ ಅ ಗರ್ಲ್ ಐ ಹ್ಯಾಡ್ ಸೀನ್ ಓನ್ಲಿ ಟ್ವೈಸ್. ಅಂದರೆ ನಾನು ಏನು ಮಾಡ್ಬೋದಾಗಿತ್ತು ಆ ಟೈಮಲ್ಲಿ, ಕೇವಲ 2 ಸಲ ಅವಳನ್ನು ಮೀಟ್ ಆಗಿದ್ದೆ ನಾನು, ಓಕೆ, ನನ್ನ ಜೊತೆ ಅವಳು ಸರಿಯಾಗಿ ಮಾತಾಡಿರಲಿಲ್ಲ, ಓಕೆ, ಆ್ಯಂಡ್ ಅಬೌಟ್ ಹೂಮ್ ಐ ನ್ಯೂ ನಥಿಂಗ್, ಅವಳ ಬಗ್ಗೆ ನನಗೇನು ಜಾಸ್ತಿನೂ ಗೊತ್ತಿಲ್ಲ. ಏನು ಮಾಡ್ಬೋದಾಗಿತ್ತು, ಏನೂ ಗೊತ್ತಿಲ್ಲ ಅವಳ ಬಗ್ಗೆ, ಏನು ಮಾಡ್ಬೇಕು ನಾನು. ಬಟ್ ಫಾರ್ ಹೂಮ್ ಐ ಫೆಲ್ಟ್ ಅ ಟೆಂಡರ್ನೆಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ದಟ್ ಐ ಹ್ಯಾಡ್ ನೆವರ್ ಫೆಲ್ಟ್ ಬಿಫೋರ್. ಅಂದರೆ ಇಷ್ಟೊಂದು ಲವ್ ಆ್ಯಂಡ್ ಅಫೆಕ್ಷನ್ ಮತ್ತು ಒಂದು ಜವಾಬ್ದಾರಿತನ, ಒಂದು ರೆಸ್ಪಾನ್ಸಿಬಿಲಿಟಿ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೂ ಯಾವತ್ತಿಗೂ ಇವರಿಗೆ ಬಂದಿರಲಿಲ್ಲ. ಅಂಥ ಹುಡುಗಿನ ಎಲ್ಲಿ ಹುಡುಕಾಡ್ಬೇಕು ಇವರು, ಅವಳ ಬಗ್ಗೆ ಏನೂ ಗೊತ್ತೇ ಇಲ್ಲ ಇವರಿಗೆ. ದೆನ್ ಮೈ ಗ್ರ್ಯಾಂಡ್ ಮದರ್ ವಾಸ್ ನಾಟ್ ಪ್ಲೀಸ್ಡ್ ವಿತ್ ಮೈ ವಿಸಿಟ್ ಆಫ್ಟರ್ ಆಲ್ ಬಿಕಾಸ್ ಐ ಡಿಡಂಟ್ ಸ್ಟೇ ಆಟ್ ಹರ್ ಪ್ಲೇಸ್ ಮೋರ್ ದೆನ್ ಎ ಕಪಲ್ ಆಫ್ ವೀಕ್ಸ್. ಸೊ ಅಜ್ಜಿನ ನೋಡ್ಬೇಕಂತೇಳಿ ಇಮಿಡಿಯೇಟಾಗಿ ಕಾಲೇಜ್ ಟರ್ಮ್ ಮುಗಿದ ತಕ್ಷಣ, ಅದ್ರ ಜೊತೆ ಹುಡುಗಿನ ಇವ್ರು ಮೀಟ್ ಆಗ್ಬೇಕಂತೇಳಿ ಟರ್ಮ್ ಮುಗಿದ ತಕ್ಷಣ ಇವ್ರು ಬಂದರೂ ಕೂಡ ಅಲ್ಲಿ ಆ ಹುಡುಗಿ ಸಿಗ್ಲಾರ್ದಕ್ಕೆ ಇವರಿಗೆ ಬೇಜಾರಾಗಿ ಅವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ, ಅಜ್ಜಿ ಜೊತೆ ಭಾಳ ದಿವಸ ಇಲ್ಲ ಇವರು ಈಗ. ಸೊ ಏನು ಮಾಡ್ತಾರೆ, ಕೇವಲ ಒಂದು 2 ವಾರ ಅಷ್ಟೇ ಇರ್ಬೋದು. ದೆನ್ ಇಮಿಡಿಯೇಟಾಗಿ ಇವ್ರು ವಾಪಸ್ ಬರೋಕ್ಕೆ ಟ್ರೈ ಮಾಡ್ತಾರೆ, ಬರೋದಕ್ಕೆ ನಿರ್ಧರಿಸ್ತಾರೆ. ಇದರಿಂದ ಅವ್ರ ಅಜ್ಜಿಗೂ ಭಾಳ ಬೇಜಾರಾಗಿರ್ತದೆ. ಐ ಫೆಲ್ಟ್ ರೆಸ್ಟ್ಲೆಸ್ ಆ್ಯಂಡ್ ಇಲ್ ಅಟ್ ಈಸ್. ಅಂದರೆ ಒಂಥರ ರೆಸ್ಟ್ಲೆಸ್ನೆಸ್, ಏನಪ್ಪ ಅಂದ್ರೆ ಇವ್ರಿಗೆ ಒಂಥರ ಮನಸ್ಸಿಗೆ ಶಾಂತಿನೇ ಇಲ್ಲ. ಸೊ ಐ ಟುಕ್ ದ ಟ್ರೈನ್ ಬ್ಯಾಕ್ ಟು ದ ಪ್ಲೇನ್ಸ್ ಮೀನಿಂಗ್ ಟು ಆಸ್ಕ್ ಫರ್ದರ್ ಕ್ವೆಶನ್ಸ್ ಆಫ್ ದ ಸ್ಟೇಷನ್ ಮಾಸ್ಟರ್ ಆಟ್ ದಿಯೋಲಿ. ಓಕೆ, ದೆನ್ ಏನು ಮಾಡಿದ್ರಪ್ಪ ಅಂದ್ರೆ ಇಮಿಡಿಯೇಟಾಗಿ ವಾಪಸ್ ಇವರು ದಿಯೋಲಿಗೆ ಬರ್ತಾರೆ. ಆ ಸ್ಟೇಷನ್ ಮಾಸ್ಟರ್ಗೆ ಇನ್ನೊಂದು ಸ್ವಲ್ಪ ಪ್ರಶ್ನೆ ಕೇಳಬೇಕು, ಅವಳ ಬಗ್ಗೆ ಏನಾದರೂ ವಿಚಾರಿಸ್ಬೇಕಂತ ಹೇಳಿ. ದೆನ್ ಬಟ್ ಅಟ್ ದಿಯೋಲಿ ದೆರ್ ವಾಸ್ ಅ ನ್ಯೂ ಸ್ಟೇಷನ್ ಮಾಸ್ಟರ್. ಆದರೆ ಇವರು ದಿಯೋಲಿಗೆ ಬಂದ ಮೇಲೆ ಏನಾಗಿತ್ತಪ್ಪ ಅಂದರೆ, ಮೊದಲಿದ್ದಂಥ ಸ್ಟೇಷನ್ ಮಾಸ್ಟರ್ ಇರಲಿಲ್ಲ, ಬೇರೆ ಸ್ಟೇಷನ್ ಮಾಸ್ಟರ್ ಅದನೀಗ. ಓಕೆ, ಮೊದಲಿದ್ದಂಥ ಸ್ಟೇಷನ್ ಮಾಸ್ಟರ್ ಹೋಗ್ಬಿಟ್ಟ. ಎಲ್ಲಿ ಹೋಗ್ಯಾನ, ದ ಪ್ರೀವಿಯಸ್ ಮ್ಯಾನ್ ಹ್ಯಾಡ್ ಬಿನ್ ಟ್ರಾನ್ಸ್ಫರ್ ಟು ಅನದರ್ ಪೋಸ್ಟ್ ವಿದಿನ್ ದ ಪಾಸ್ಟ್ ವೀಕ್. ಒಂದು ವಾರದಲ್ಲೇ ಏನಾಗಿದಪ್ಪ ಅಂದ್ರೆ ಅವನ ಟ್ರಾನ್ಸ್ಫರ್ ಆಗಿಬಿಟ್ಟದು, ಬೇರೆ ಪ್ಲೇಸಿಗೆ ಅವನು ಹೋಗಿದ್ದ. ದ ನ್ಯೂ ಮ್ಯಾನ್ ಡಿಡ್ ನಾಟ್ ನೋ ಎನಿಥಿಂಗ್ ಅಬೌಟ್ ದ ಗರ್ಲ್ ಹೂ ಸೋಲ್ಡ್ ಬಾಸ್ಕೆಟ್ಸ್. ಸೊ ಹೀಗಾಗಿ ಹೊಸ ಸ್ಟೇಷನ್ ಮಾಸ್ಟರ್ಗೆ ಆ ಹುಡುಗಿ ಬಗ್ಗೆ ಏನೂ ಗೊತ್ತಿಲ್ಲ. ಓಕೆ, ಐ ಫೌಂಡ್ ದಿ ಓನರ್ ಆಫ್ ದ ಟೀ ಸ್ಟಾಲ್, ಅ ಸ್ಮಾಲ್ ಶ್ರಿವಲ್ಡ್ ಅಪ್ ಮ್ಯಾನ್ ವೇರಿಂಗ್ ಗ್ರೀಸಿ ಕ್ಲೋತ್ಸ್ ಆ್ಯಂಡ್ ಆಸ್ಕ್ಡ್ ಹಿಮ್ ಇಫ್ ಹಿ ನ್ಯೂ ಎನಿಥಿಂಗ್ ಅಬೌಟ್ ದ ಗರ್ಲ್ ವಿತ್ ದ ಬಾಸ್ಕೆಟ್ಸ್. ಸೊ ಅಲ್ಲಿ ಏನಪ್ಪ, ಅಲ್ಲಿ ಇಮಿಡಿಯೇಟಾಗಿ ಏನು ಮಾಡಬೇಕಾಯ್ತಪ್ಪ ಅಂದ್ರೆ, ಅಸಹಾಯಕ ಪರಿಸ್ಥಿತಿಯಲ್ಲಿ ಇವ್ರು ಹೆಲ್ಪ್ ಆಗ್ಬೋದಪ್ಪ ಅಂತಂದ್ರೆ, ಅಲ್ಲಿದ್ದಂಥ ಟೀ ಮಾರುವ ವ್ಯಕ್ತಿ ಏನದನಲ್ಲ, ತೆಳ್ಳಗಿನ ಒಂದು ಕುಗ್ಗಿ ಹೋದಂಥ ಒಬ್ಬ ವ್ಯಕ್ತಿ ಏನದನ, ಸುಕ್ಕಾದಂಥವನು, ಆ ಒಂದು ಕೊಳಕಾದಂಥ ಬಟ್ಟೆ ಹಾಕೊಂಡಂಥವನು, ಅವನ ಹತ್ರ ಹೋಗಿ ಇವ್ರು ಕೇಳ್ತಾರೆ. ಎಸ್, ದೆರ್ ವಾಸ್ ಸಚ್ ಅ ಗರ್ಲ್ ಹಿಯರ್, ಐ ರಿಮೆಂಬರ್ ಕ್ವೈಟ್ ವೆಲ್, ಹಿ ಸೆಡ್, ಬಟ್ ಶಿ ಹ್ಯಾಸ್ ಸ್ಟಾಪ್ಡ್ ಕಮಿಂಗ್ ನೌ. ಹೌದು ಸರ್, ಒಬ್ಬ ಹುಡುಗಿ ಇದ್ಲಿಲ್ಲಿ, ಅವಳು ನನಗೆ ನೆನಪದ ಒಬ್ಬಳು ಹುಡುಗಿ ಇದ್ಲಿಲ್ಲಿ, ಬಟ್ ಅವಳು ಬಂದೇ ಇಲ್ಲ, ಎಷ್ಟೋ ದಿವಸ ಆಯಿತು ಬಂದೇ ಇಲ್ಲ ಅಂತ ಹೇಳ್ತಾರೆ. ವೈ, ಐ ಆಸ್ಕ್ಡ್, ವಾಟ್ ಹ್ಯಾಪನ್ ಟು ಹರ್, ಯಾಕೆ, ಏನಾಯಿತು, ಅವಳಿಗೆ ಏನಾಯಿತು ಅಂತ ಕೇಳ್ತಾನೆ. ಹೌ ಶುಡ್ ಐ ನೋ, ಸೆಡ್ ದ ಮ್ಯಾನ್, ಶಿ ವಾಸ್ ನಥಿಂಗ್ ಟು ಮೀ. ನನಗೇನು ಗೊತ್ತದ, ನನಗೆ ಗೊತ್ತಿಲ್ಲ ಏನು, ಯಾಕಪ್ಪ ಅಂದ್ರೆ ಅವಳು ನನಗೆ ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಆಗಿರಲಿಲ್ಲ, ಅವಳು ಯಾರು ಅನ್ನೋದು ನನಗೆ ಬೇಕಾಗಿರಲಿಲ್ಲ, ಹೀಗಾಗಿ ಅವಳ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ. ಆ್ಯಂಡ್ ಒನ್ಸ್ ಅಗೇನ್ ಐ ಹ್ಯಾಡ್ ಟು ರನ್ ಫಾರ್ ದ ಟ್ರೈನ್. ಸೊ ಇಷ್ಟು ಕೇಳ್ತಿರ್ಬೇಕಾದಾಗ ಮತ್ತೆ ಟ್ರೈನ್ ವಿಸಿಲ್ ಹೊಡಿತದೆ ಅಂತ ಕಾಣ್ತದೆ. ಇಮಿಡಿಯೇಟಾಗಿ ಇವ್ರು ಏನು ಮಾಡ್ತಾರೆ,
ಅವ್ನು ಗಾರ್ಡ್ ವಿಸಲ್ ಹೊಡೆದ ತಕ್ಷಣ ಇಮಿಡಿಯೇಟಾಗಿ ಹೋಗಿ ಟ್ರೈನಲ್ಲಿ ಕುಂತ್ಕೋತಾರೆ. As Deoli platform receded, I decided that one day I would have to break journey there, spend a day in the town, make inquiries, and find the girl who had stolen my heart with nothing but a look from her dark, impatient eyes. ಟ್ರೈನ್ ಹೋಗ್ತಾ ಇದ್ದಾಗ ಇವ್ರ ತಲೆಯಲ್ಲಿ ಮತ್ತೇನು ವಿಚಾರ ಬಂತದಪ್ಪ ಅಂದ್ರೆ, ನಾನು ಒಂದು ದಿವಸ ಮತ್ತೆ ಈ ದೇವಲಿಗೆ ಬರ್ತೀನಿ, ಇಲ್ಲಿ ಒಂದು ದಿವಸ ಕಳಿಬೇಕು, ನಾನು ಒಂದು ದಿವಸ ಅಲ್ಲಿ ಕಳೆದು ಎಲ್ಲರ ಹತ್ರ ಆ ಹುಡುಗಿ ಬಗ್ಗೆ ನಾನು ವಿಚಾರಿಸ್ಬೇಕು. ಯಾವ ಹುಡುಗಿ ಬಗ್ಗೆ ವಿಚಾರಿಸ್ಬೇಕು? ಕೇವಲ ಒಂದು ನೋಟದಿಂದ, ಓಕೆ, ಅವಳ ಒಂದು ಕಪ್ಪಾದ ಆ ಕಣ್ಣುಗಳಿಂದ, ಓಕೆ, ಅಯ್ಯೋ ಇವರ ಗಮನವನ್ನು ಅವಳ ಕಡೆ ಏನು ಸೆಳೆದಿರ್ತಾಳಲ್ಲ, ಇವರಲ್ಲಿ ಒಂದು ವ್ಯಾಮೋಹವನ್ನು ಹುಟ್ಟಾಕಿರ್ತಾಳಲ್ಲ, ಅಂಥ ಹುಡುಗಿಯ ಬಗ್ಗೆ ವಿಚಾರಿಸ್ಬೇಕು, ಅವಳನ್ನು ಪಡಿಬೇಕಂತ ಹೇಳಿ ಇವರಲ್ಲಿ ಒಂದು ಹಂಬಲವನ್ನು ಅವಳು ಸೃಷ್ಟಿಸ್ತಾಳೆ. ಏನೋ ಒಂಥರ ಅವರಿಗೆ ಒಂಥರ ಅಶಾಂತ ಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ದೆನ್ ವಿತ್ ದಿಸ್ ಥಾಟ್ ಐ ಕನ್ಸೋಲ್ಡ್ ಮೈ ಸೆಲ್ಫ್ ಥ್ರೂ ಔಟ್ ಮೈ ಲಾಸ್ಟ್ ಟರ್ಮ್ ಇನ್ ಕಾಲೇಜ್. ಒಂದು ದಿವಸ ನಾನು ಹೋಗಿ ಅವಳನ್ನು ಹುಡುಕ್ತೀನಿ ಅಂಥೇಳಿ ಇವ್ರೇನು ಮಾಡಿರ್ತಾರೆ, ಒಂದು ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಕುಂತಿರ್ತಾರೆ. ಕಾಲೇಜಿನ ಲಾಸ್ಟ್ ಟರ್ಮು ಮುಗಿದು ಹೋಗ್ತದೆ. ಐ ವೆಂಟ್ ಟು ದೆಹರಾ ಅಗೇನ್ ಇನ್ ದ ಸಮ್ಮರ್ ಆ್ಯಂಡ್ ವೆನ್ ಇನ್ ದಿ ಅರ್ಲಿ ಅವರ್ಸ್ ಆಫ್ ದ ಮಾರ್ನಿಂಗ್ ದಿ ನೈಟ್ ಟ್ರೈನ್ ಡ್ರಿವ್ ಇನ್ ಟು Deoli station, I looked up and down the platform for signs of the girl, knowing I wouldn't find her, but hoping just the same. ಒಂದು ದಿವಸ ಅವರು ಮತ್ತೆ ವಾಪಸ್ ಡೆಹರಾಗೆ ಬರ್ತಾರೆ. ಓಕೆ, ನೈಟ್ ಟ್ರೈನ್ ಬರ್ತದಲ್ಲಿ ದೇವಲಿ ಸ್ಟೇಷನ್ಗೆ. ಓಕೆ, ರಾತ್ರಿ ಇವರು ಟ್ರೈನ್ ಹತ್ತಿರ್ತಾರೆ, ಬೆಳಗಿನ ಜಾವದಲ್ಲಿ ಆ ಟ್ರೈನ್ ಬಂದಿರ್ತದಲ್ಲಿ ಬಂದು ಹುಡುಕಾಡ್ತಾರೆ ಹುಡುಗಿಗೋಸ್ಕರ. ಗೊತ್ತಿರ್ತದೆ ಅವರಿಗೆ ಮೋಸ್ಟ್ಲಿ ಸಿಗಲಿಕ್ಕಿಲ್ಲ ಹುಡುಗಿ ಅಂಥೇಳಿ, ಆದರೂ ಸಿಗ್ಬೋದೇನೋ ಆ ಹುಡುಗಿ ಅಂಥೇಳಿ ಒಂದು ಸ್ವಲ್ಪ ಒಂದು ಹೋಪಲ್ಲಿ ಅವಳನ್ನು ಹುಡುಕಾಡ್ತಾ ಇರ್ತಾರೆ ಅವರು. ಓಕೆ, ಇಂಪೇಷಂಟಾಗಿ ಹುಡುಕಾಡ್ತಾ ಇರ್ತಾರೆ. ಸಮ್ ಹೌ ಐ ಕುಡಂಟ್ ಬ್ರಿಂಗ್ ಮೈ ಸೆಲ್ಫ್ ಟು ಬ್ರೇಕ್ ಜರ್ನಿ ಅಟ್ ದೇವಲಿ ಆ್ಯಂಡ್ ಸ್ಪೆಂಡ್ ಅ ಡೇ ದೇರ್. ಏನಾಯ್ತಪ್ಪ ಅಂತಂದ್ರೆ, ಆ ಹುಡುಗಿ ಎಲ್ಲಿ ಕಾಣಿಸ್ಲಿಲ್ಲ. ಹೀಗಾಗಿ ಅವ್ರಿಗೂ ಏನಾಯ್ತಪ್ಪ ಅಂತಂದ್ರೆ, ಯಾಕೋ ಅಲ್ಲಿ ದೇವಲಿಯಲ್ಲಿ ಇಳಿದು ಅಲ್ಲಿ ಜರ್ನಿ ಅಲ್ಲಿಗೆ ಬ್ರೇಕ್ ಮಾಡಿ ದೇವಲಿಯಲ್ಲಿ ಇಳಿದು ಅಲ್ಲಿ ಒಂದು ದಿವಸ ಅಲ್ಲಿದ್ದು ಆ ಹುಡುಗಿ ಬಗ್ಗೆ ವಿಚಾರಿಸ್ಬೇಕಂತ ಇವ್ರು ಏನು ಮೊದಲು ಪ್ಲ್ಯಾನ್ ಮಾಡಿದ್ರಲ್ಲ, ಅದು ಯಾಕೋ ಇವ್ರಿಗೆ ಬ್ಯಾಡ್ ಅನ್ನಿಸ್ತು. If it was all a fiction or a film, I reflected, I would have got down and cleaned up the mystery and reached a suitable ending for the whole thing. Okay, ಏನು ಹೇಳ್ತಾರೆ ಇಲ್ಲಿ, if it was all fiction or a film, I reflected. ಒಂದು ವೇಳೆ ಅದು ಫಿಲ್ಮ್ ಆಗಿತ್ತಪ್ಪ ಅಂತಂದ್ರೆ, ಓಕೆ, ನಾನೇನು ಮಾಡ್ಬೋದಾಗಿತ್ತು, ಇಮಿಡಿಯೇಟಾಗಿ ಅಲ್ಲೇ ಹೇಳೋದು, ಓಕೆ, ಇಲ್ಲಿ ಏನಾಗ್ಯದಪ್ಪ ಹುಡುಗಿ ಬಗ್ಗೆ ಏನಾಗಿರ್ತದೆ ಅಂತೇಳಿ ವಿಚಾರಿಸಿ ಆ ಹುಡುಗಿಯನ್ನು ಇವ್ರು ಪಡಿಬೋದಾಗಿತ್ತಲ್ಲ, ಮತ್ತೆ ಏನಾದರೂ ಒಂದು ಈ ಸ್ಟೋರಿಗೆ ಒಂದು ಎಂಡಿಂಗ್ ತರ್ಬೋದಾಗಿತ್ತಲ್ಲ ಅಂತ ವಿಚಾರ ಮಾಡ್ತಾರೆ. ಐ ಥಿಂಕ್ ಐ ವಾಸ್ ಅಫ್ರೇಡ್ ಟು ಡೂ ದಿಸ್. ಏನಾಯ್ತು ಇವ್ರು ಏನು ಪ್ಲ್ಯಾನ್ ಮಾಡಿದ್ರಲ್ಲ, ಅಲ್ಲಿ ಒಂದು ದಿವಸ ದೇವಲಿಯಲ್ಲಿ ಇಳಿದು ಆ ಹುಡುಗಿಯನ್ನು ಹುಡುಕಾಡ್ಬೇಕಂತೇಳಿ ಎಲ್ಲರಿಗೂ ವಿಚಾರಿಸಿ ಹುಡುಕಾಡ್ಬೇಕಂತೇಳಿ ಆ ಪ್ಲ್ಯಾನನ್ನು ಬಿಟ್ಟು ಹಾಕ್ತಾರೆ. ಯಾಕೆ? ಇವ್ರಿಗೊಂದು ಸ್ವಲ್ಪ ಏನೋ ಮನಸ್ಸಿನಲ್ಲಿ ಒಂದು ಹೆದರಿಕೆ. ಐ ವಾಸ್ ಅಫ್ರೇಡ್ ಆಫ್ ಡಿಸ್ಕವರಿಂಗ್ ವಾಟ್ ರಿಯಲಿ ಹ್ಯಾಪನ್ ಟು ದ ಗರ್ಲ್. ಇವ್ರಿಗೆ ಏನಾಗಿತ್ತಪ್ಪ ಅಂತಂದರೆ, ಒಂದು ವೇಳೆ ಇವ್ರು ಆ ಹುಡುಗಿಯನ್ನು ಹುಡುಕಾಡಿದ್ರಪ್ಪ ಅಂತಂದ್ರೆ, ಆ ಹುಡುಗಿ ಇವ್ರಿಗೆ ಸಿಕ್ಕಳಂದ್ರೂ ಕೂಡ ಏನಾಗಿರ್ಬೋದು ಆ ಹುಡುಗಿಗೆ ಅಂತ ನೆನೆಸ್ಕೊಂಡು ಇವ್ರು ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಹೆದರಿಕೆ. ತಾವು ಇಷ್ಟಪಟ್ಟಂಥ ಹುಡುಗಿ ಏನಾದರೂ ಆ ಪ್ಲೇಸಿಂದ ಬೇರೆ ಕಡೆ ಎಲ್ಲಾದರೂ ಹೋಗಿರ್ಬೋದಾ, ಅಥವಾ ಅವಳಿಗೆ ಏನಾದರೂ ಆಗಿರ್ಬೋದಾ, ಅಥವಾ ಇನ್ನೊಬ್ಬರನ್ನ ಅವಳು ಮದುವೆ ಆಗಿರ್ಬೋದಾ? ಇಷ್ಟಪಟ್ಟಂಥ ಹುಡುಗಿ ಇನ್ನೊಬ್ಬರ ಜೊತೆ ಮದುವೆ ಆದರೆ ಹೆಂಗೆ ಆಗ್ತದಪ್ಪ ಅಂತ ಹೇಳಿ ಇವ್ರಿಗೆ ಆ ಒಂದು ಮನಸ್ಸಿನಲ್ಲಿ ಆ ಕೆಲವು ವಿಚಾರಗಳು ಬಂದು ಹೆದರ್ಕೊಂಡು ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಅವರ ಒಂದು ಪ್ಲ್ಯಾನನ್ನು ಅಲ್ಲೇ ಡ್ರಾಪ್ ಮಾಡ್ತಾರೆ, ಬೇಡ ಹೋಗೋದಂತ ಹೇಳಿ. In the last few years, I have passed through Deoli many times. ನೋಡ್ರಿ, ಕಳೆದ ಕೆಲವು ವರ್ಷಗಳಿಂದ ನಾನು ದೇವಲಿ ಸ್ಟೇಷನ್ಗೆ ಭಾಳಷ್ಟು ಸಲ ಬಂದೀನಿ. ಆ್ಯಂಡ್ ಐ ಆಲ್ವೇಸ್ ಲುಕ್ಡ್ ಔಟ್ ಆಫ್ ದ ಕ್ಯಾರೇಜ್ ವಿಂಡೋ. ಈವನ್ ಟುಡೇ ಆ ಟ್ರೈನಲ್ಲಿ ಹೋಗ್ತಿರ್ಬೇಕಾದಾಗ ಇವ್ರು ಏನು ಮಾಡ್ತಿರ್ತಾರಪ್ಪ ಅಂದ್ರೆ, ಆ ಟ್ರೈನಿನ ವಿಂಡೋದಿಂದ ಹೊರಗಡೆ ನೋಡ್ತಿರ್ತಾರೆ. ಹಾಫ್ ಎಕ್ಸ್ಪೆಕ್ಟಿಂಗ್ ಟು ಸಿ ದ ಸೇಮ್ ಅನ್ಚೇಂಜ್ಡ್ ಫೇಸ್ ಸ್ಮೈಲಿಂಗ್ ಅಪ್ ಆಟ್ ಮೀ. ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ, ಮತ್ತೆಲ್ಲಾದರೂ ಹುಡುಗಿ ಕಾಣ್ತಾಳೇನಪ್ಪ, ಆ ಸ್ಮೈಲಿಂಗ್ ಫೇಸಿಂದ ನನ್ನ ಕಡೆ ನೋಡ್ತಾಳೇನೋ ಅವಳು ಅಂಥೇಳಿ ಇವರೊಂದು ಹೋಪಿಂದ ಅವಳ ಕಡೆ ನೋಡ್ತಾ ಇರ್ತಾರೆ, ಸಿಗ್ತಾಳೇನೋ ಅಂಥೇಳಿ ಕಿಟಕಿಯಿಂದ ಹೊರಗಡೆ ಟ್ರೈನ್ ವಿಂಡೋದಿಂದ. ಐ ವಂಡರ್ ವಾಟ್ ಹ್ಯಾಪನ್ಸ್ ಇನ್ ದೇವಲಿ ಬಿಹೈಂಡ್ ದ ಸ್ಟೇಷನ್ ವಾಲ್ಸ್. ಅಂದರೆ ಆ ಸ್ಟೇಷನ್ ವಾಲ್ಸ್ ಏನದಲ್ಲ, ಆ ಗೋಡೆಗಳೇನದವಲ್ಲ, ಆ ಗೋಡೆಗಳು ದಾಟಿದ್ರೆ ಆ ಗೋಡೆಗಳ ಆಚೆಗೆ ಏನೈತಪ್ಪ ಅಂದರೆ ದೇವಲಿ ಊರದ, ಅಲ್ಲಿ ಏನು ನಡೀತಿರ್ಬೋದು ಈಗ ಅಂತ ವಿಚಾರ ಮಾಡ್ತಾರೆ. ದೆನ್ ಬಟ್ ಐ ವಿಲ್ ನೆವರ್ ಬ್ರೇಕ್ ಮೈ ಜರ್ನಿ ದೇರ್. ಆದರೆ ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ನನ್ನ ದೇವಲಿಗೆ ನನ್ನ ಜರ್ನಿನ ಬ್ರೇಕ್ ಮಾಡಿ ನಾನು ಅವಳಿಗೋಸ್ಕರ ಹುಡುಕಾಟ ನಡೆಸೋದಿಲ್ಲ, ಅವಳನ್ನು ಹುಡುಕೋದಿಲ್ಲ. ಇಟ್ ಮೇ ಸ್ಪಾಯಿಲ್ ಮೈ ಗೇಮ್. ಅಂದರೆ ನನ್ನ ಬೇರೆ ಪ್ಲ್ಯಾನ್ಸ್ಗಳನ್ನು ಅದು ಹಾಳು ಮಾಡ್ಬೋದು. ಓಕೆ, ಐ ಪ್ರಿಫರ್ ಟು ಕೀಪ್ ಹೋಪಿಂಗ್ ಆ್ಯಂಡ್ ಡ್ರೀಮಿಂಗ್. ಅಂದರೆ ಅದರ ಬದಲಾಗಿ ನಾನು ಏನು ಮಾಡಬೇಕು, ಅವಳ ಬಗ್ಗೆ ಒಂದು ಹೋಪನ್ನು ಇಟ್ಕೋಬೇಕು, ಕನಸು ಕಾಣಬೇಕು. ಅವಳು ಮುಂದೆ ಎಲ್ಲದರಕ್ಕೆ ನನಗೆ ಸಿಗ್ತಾಳೋ ಹೆಂಗೋ. ಆ್ಯಂಡ್ ಲುಕಿಂಗ್ ಔಟ್ ಆಫ್ ದ ವಿಂಡೋ ಅಪ್ ಆ್ಯಂಡ್ ಡೌನ್ ದ್ಯಾಟ್ ಲೋನ್ಲಿ ಪ್ಲ್ಯಾಟ್ಫಾರ್ಮ್ ವೇಟಿಂಗ್ ಫಾರ್ ದ ಗರ್ಲ್ ವಿತ್ ದ ಬಾಸ್ಕೆಟ್ಸ್.
ಸಿಗ್ತಾಳೆ ಅನ್ನೋ ಒಂದು ಹೋಪ್ನಿಂದ, ಓಕೆ, ಒಂದು ಆಶಯದಿಂದ, ಒಂದು ಆಸೆ ಮತ್ತು ಆಶಯದಿಂದ ಅವಳಿಗೋಸ್ಕರ ಹುಡುಕಾಡೋದು ಅಷ್ಟೇ ಒಂದು ಇವ್ರ ಹತ್ರ ಒಂದು ಪ್ಲ್ಯಾನ್ ಆಗಿತ್ತು. ಅದನ್ನು ಬಿಟ್ಟು ವಾಪಸ್ ದೇವಲಿಗೆ ಹೋಗಿ ಅವಳನ್ನು ಹುಡುಕಾಡಿ ಅವಳಿಗೆ ಏನಾಯಿತು ಅಂತ ತಿಳ್ಕೊಂಡು ಮುಂದೆ ಏನಾದರೂ ಇವ್ರ ಮನಸ್ಸಿಗೆ ಆಘಾತ ನೀಡುವಂಥ ಸುದ್ದಿ ಇವ್ರಿಗೆ ಗೊತ್ತಾಗಿ ಮುಂದೆ ಇವರು ಮುಂದಿನ ಕೆಲಸಗಳೆಲ್ಲ ಸ್ಪಾಯ್ಲ್ ಆಗುವಂಥ ಸಿಚುವೇಶನ್ ಆಗೋದು ಬೇಡ ಅಂಥೇಳಿ ಅವಳು ನನಗೆ ಸಿಗ್ಬೋದಲ್ಲ ಅಂತ ಒಂದು ಹೋಪಲ್ಲಿ ಅವಳ ಬಗ್ಗೆ ಒಂದು ಕನಸನ್ನು ಕಾಣ್ತಾ ಇವರು ಜೀವನ ನಡೆಸೋದೇ ಒಳ್ಳೆಯದು ಅಂತ ತಿಳ್ಕೊತಾರೆ. ದೆನ್ I never break my journey at Deoli, but I pass through as often as I can. ಅಂದರೆ ನಾನು ಯಾವತ್ತೂ ದೇವಲಿಗೆ ಹೋಗಿ ನನ್ನ ಜರ್ನಿನ ಬ್ರೇಕ್ ಮಾಡಲಿಲ್ಲ, ಬಟ್ ನಾನು ಯೂಶ್ವಲಿ ಯಾವ ರೀತಿ ದೇವಲಿ ಅನ್ನೋ ಒಂದು ಪ್ಲೇಸನ್ನು ಪಾಸ್ ಮಾಡಿ ದೇಹರಾಗಿ ಹೋಗ್ತಿದ್ನಲ್ಲ ಅದೇ ಥರ ಮಾಡೋದಕ್ಕೆ ಮತ್ತೆ ನಾನು ಪ್ರಾರಂಭಿಸಿದೆ. ಅದನ್ನೇ ನಾನು ಏನು ಮಾಡಿದೆ, ಕಂಟಿನ್ಯೂ ಮಾಡಿದೆ. ಬಟ್ ಆ ಹುಡುಗಿಯನ್ನು ನಾನು ಹುಡುಕಾಡಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾರೆ. So this is the end of the story. Thank you.